ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್‌ಗೆ ಸ್ವಾಗತ. ಇಲ್ಲೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕಿಷ್ಕಿಂಧಿ ವಿಶ್ವವಿದ್ಯಾಲಯದಿಂದ ಈ ಒಂದು ನೇಮಕಾತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ಮೇನ್ ಕ್ಯಾಂಪಸ್ ಮೌಂಟ್ ವ್ಯೂ ಕ್ಯಾಂಪಸ್ ಜಿಪಿ ನಂಬರ್ 735 ಇದು ಹೊಸಳ್ಳಿ ಗ್ರಾಮ ಪಂಚಾಯತಿ ನಿಯರ್ ಇದು ಸಿಂದಗಿರಿ ಆಫ್ ಕೆಎಂ ಬಳ್ಳಾರಿ. ಇದು ಸಿರುಗುಪ್ಪ ರೋಡ್, ಸಿರುಗುಪ್ಪ ತಾಲೂಕು. ಇದು ಬಳ್ಳಾರಿ ಡಿಸ್ಟ್ರಿಕ್ಟ್ ಅಲ್ಲಿ ಕಾಣುವ ಒಂದು ವಿಶ್ವವಿದ್ಯಾಲಯ ಆಗಿದೆ. ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಕೆಲವೊಂದು ಇಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಗಮನಿಸಬಹುದು. ಇಲ್ಲಿ ನೋಡಬಹುದು. ಇಲ್ಲಿ ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಡೀನ್ ಹುದ್ದೆಗೆ, ಪ್ರೊಫೆಸರ್ ಹುದ್ದೆಗೆ, ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗೆ, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಇವರು ನೇಮಕಾತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಗಮನಿಸಬಹುದು. ಮೊದಲನೇದಾಗಿ ಡೀನ್ ಹುದ್ದೆಗೆ ನೇಮಕಾತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಫಾರ್ಮಾಟಿಕಲ್ ಸೈನ್ಸ್ ನಲ್ಲಿ ಬಿ ಫಾರ್ಮ್ ಮತ್ತು ಡಿ ಫಾರ್ಮ್ ಅಂತ ಅಭ್ಯರ್ಥಿಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಕ್ವಾಲಿಫಿಕೇಶನ್ ನೋಡಬಹುದು. ಕ್ವಾಲಿಫಿಕೇಶನ್ PCI ನಾಕ್ ಅಂದ್ರೆ ಒಂದು UGC ಒಂದು ಗೈಡ್ಲೈನ್ಸ್ ಏನಿದೆ ಅದ್ರ ಮುಖಾಂತರ ಇವರು ನೇಮಕಾತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಮತ್ತೊಂದು ಡಿಪಾರ್ಟ್ಮೆಂಟ್ ಆದ ಇಲ್ಲಿ ಪ್ರೊಫೆಸರ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿಯನ್ನ ಮಾಡ್ಕೊಳ್ತಾರೆ. ಯಾವ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಅಂದ್ರೆ ಫ್ಯಾಕಲ್ಟಿ ಇಂಜಿನಿಯರಿಂಗ್ ಟೆಕ್ನಾಲಜಿ ಆಗಿರ್ಬೋದು, ಬಿಟೆಕ್ ಆಗಿರ್ಬೋದು, ಅದೇ ರೀತಿಯಾಗಿ ಫಾರ್ಮಲಿಟಿ ಇಂಜಿನಿಯರಿಂಗ್, ಆಮೇಲೆ ಕೆಮಿಕಲ್, ಫಾರ್ಮಸಿ, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಅದೇ ರೀತಿ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಫ್ಯಾಕಲ್ಟಿ ಫಾರ್ ಕಾಮರ್ಸ್ ಕೂಡ ಇಲ್ಲಿ ನೇಮಕಾತಿಯನ್ನು ಇವರು ಮಾಡ್ಕೊಳ್ತಾರೆ. ಅಲ್ಲಿ ಕೂಡ BCom, BBA, MBA ಡಿಪಾರ್ಟ್ಮೆಂಟ್ ಗಳಲ್ಲಿ ಇವರು ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿಯನ್ನ ಮಾಡ್ಕೊಳ್ತಾರೆ. ವಿದ್ಯಾರ್ಥಿ ನೋಡಬಹುದು. ಇಲ್ಲಿ ಕೂಡ ಸ್ಯಾಲರಿ ಕೂಡ ಒಂದು UGC ನಿಯಮಾನುಸಾರ ಸ್ಯಾಲರಿಯನ್ನು ಕೂಡ ಇವರು ನೀಡ್ತಾ ಇದ್ದಾರೆ ಈ ಒಂದು ಹುದ್ದೆಗೆ. ಅದೇ ರೀತಿಯಾಗಿ ನೀವು ಇಲ್ಲಿ ಗಮನಿಸಬಹುದು. ಈ ಒಂದು ಹುದ್ದೆಗೆ ನೀವು ಅರ್ಜಿನ ಸಲ್ಲಿಸಬೇಕಾದ್ರೆ ಆ ಒಂದು ಯೂನಿವರ್ಸಿಟಿಯ ಒಂದು ಪೋರ್ಟಲ್ ಇದೆ. ನೋಡಬಹುದು www ಇದು ಕಿಷ್ಕಿಂಧಿ ಯೂನಿವರ್ಸಿಟಿ ಎಜು ಇನ್ನೂ ಒಂದು ಲಾಗಿನ್ ಗೆ ಹೋಗಿ ನೀವು ಅರ್ಜಿನ ಕೂಡ ಸಲ್ಲಿಸಬೇಕಾಗುತ್ತದೆ. 2/3/2026 ಒಳಗಾಗಿ ನೀವು ಈ ಕೆಳಗಿನ ಹುದ್ದೆಗೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತದೆ. ರೀತಿಯಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆಯಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಕೆಲವೊಂದಿಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಟೆಕ್ನಿಕಲ್ ಆಫೀಸರ್ ಸ್ಕೇಲ್ ಒಂದು ಹುದ್ದೆಗೆ ನೇಮಕಾತಿ, ಇಲ್ಲಿ ಪೇ ಸ್ಕೇಲ್ ಕೂಡ ನೀವು ಇಲ್ಲಿ ನೋಡ್ಕೋಬಹುದು. ಟೆಕ್ನಿಕಲ್ ಆಫೀಸರ್ ಅದು ಕೂಡ ಒಂದು ಹುದ್ದೆಗೆ ನೇಮಕಾತಿ. ಆಮೇಲೆ ಜೂನಿಯರ್ ಟ್ರೈನ್ ಗ್ರ್ಯಾಜುಯೇಟ್ ಹುದ್ದೆಗೆ ನೇಮಕಾತಿ, ಮ್ಯಾಥಮೆಟಿಕ್ಸ್ನಲ್ಲಿ ಅಧ್ಯಯನವನ್ನು ಮಾಡಿರಬೇಕಾಗುತ್ತದೆ, ಒಂದು ಹುದ್ದೆಗೆ ನೇಮಕಾತಿ. ಜೂನಿಯರ್ ಟ್ರೈನ್ ಗ್ರ್ಯಾಜುಯೇಟ್ ಟೀಚರ್ ಸೈನ್ಸ್ ಟೀಚರ್ಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ಒಂದು ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಜೂನಿಯರ್ ಟ್ರೈನ್ ಗ್ರ್ಯಾಜುಯೇಟ್ ಟೀಚರ್ಸ್ ಇಲ್ಲಿ ಮರಾಠಿ ಲ್ಯಾಂಗ್ವೇಜ್ಗೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ, ಒಂದು ಹುದ್ದೆ. ಆಮೇಲೆ ಜೂನಿಯರ್ ಟ್ರೈನ್ ಗ್ರ್ಯಾಜುಯೇಟ್ ಟೀಚರ್ ಸೋಷಿಯಲ್ ಸ್ಟಡೀಸ್ ಹುದ್ದೆಗೆ ನೇಮಕಾತಿ, ಒಂದು ಹುದ್ದೆ ಆಗಿರುತ್ತದೆ. ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ ಬ್ಯಾಕ್ಲಾಗ್ ಹುದ್ದೆ ಆಗಿರುತ್ತದೆ, ಅದು ಕೂಡ ಒಂದು ಹುದ್ದೆಗೆ ನೇಮಕಾತಿ. ನಂತರ ಇಲ್ಲಿ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ ಹುದ್ದೆ, ಅದು ಕೂಡ ಇಲ್ಲಿ ಒಂದು ಹುದ್ದೆ ಆಗಿರುತ್ತದೆ. ನಂತರ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ ಬ್ಯಾಕ್ಲಾಗ್ ಹುದ್ದೆ, ಅದು ಕೂಡ ಒಂದು ಹುದ್ದೆ. ಟೆಕ್ನಿಕಲ್ ಸೂಪರಿಂಟೆಂಡೆಂಟ್, ಆಮೇಲೆ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ ಮತ್ತೊಂದು ಹುದ್ದೆ, ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ ಬ್ಯಾಕ್ಲಾಗ್ ಕೂಡ ಇದೆ. ಜೂನಿಯರ್ ಇಂಜಿನಿಯರಿಂಗ್ ಇದು ಕೂಡ ಬ್ಯಾಕ್ಲಾಗ್ ಒಂದು ಹುದ್ದೆ ಆಗಿರುತ್ತದೆ. ಅದೇ ರೀತಿಯಾಗಿ ನೋಡಬಹುದು ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ ಬ್ಯಾಕ್ಲಾಗ್ ಹುದ್ದೆ, ಇದು ಕೂಡ ಒಂದು ಹುದ್ದೆಗೆ ನೇಮಕಾತಿ ಮತ್ತು ಅಲ್ಲಿ ಮೀಸಲಾತಿ ಕೂಡ ನೀವು ಇಲ್ಲಿ ನೋಡ್ಕೋಬಹುದು. ನಂತರ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ ಬ್ಯಾಕ್ಲಾಗ್ ಹುದ್ದೆ, ಇಲ್ಲಿ ಕೂಡ ಒಟ್ಟು 2 ಹುದ್ದೆ, ಒಂದು SC ಇನ್ನೊಂದು OBC ಅಭ್ಯರ್ಥಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಸಂಸ್ಥೆ ವತಿಯಿಂದ. ಅದೇ ರೀತಿಯಾಗಿ ಮತ್ತೊಂದು ಜೂನಿಯರ್ ಲ್ಯಾಬ್ ಅಸಿಸ್ಟೆಂಟ್ ಹುದ್ದೆಗೆ ನೇಮಕಾತಿ, ಅಲ್ಲಿ ಕೂಡ ಒಂದು ಹುದ್ದೆ. EWS ಅಭ್ಯರ್ಥಿಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಟೆಂಪ್ರವರಿ ಪ್ರೀ ಪ್ರೈಮರಿ ಟೀಚರ್ಸ್ಗಳಿಗೆ ನೇಮಕಾತಿ, ಒಟ್ಟು 2 ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಆ ಸಂಸ್ಥೆಯ ಒಂದು ಇಮೇಲ್ಗೆ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಆ ಒಂದು ಸಂಸ್ಥೆಯ ಮೊಬೈಲ್ ನಂಬರ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಪಡೆದುಕೊಳ್ಳಬಹುದು. ಇಲ್ಲಿ ಅಪ್ಲಿಕೇಶನ್ ನೋಡಬಹುದು. 16/3/2026 ಒಳಗಾಗಿ ನೀವು ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಆಸಕ್ತ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಚೈತನ್ಯ ಮಹಿಳಾ ಸಹಕಾರಿ ಸಂಘ ನಿಯಮಿತ ಒಂದು ಸಂಸ್ಥೆ ವತಿಯಿಂದ ನೇಮಕಾತಿ, ವಿಜಯಪುರದಲ್ಲಿ ಈ ಒಂದು ಸಂಸ್ಥೆ ಕಂಡುಬರುತ್ತದೆ. ಈ ಒಂದು ಸಂಸ್ಥೆಯಲ್ಲಿ ಹಲವಾರು ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಕಿರಿಯ ಸಹಾಯಕರು 5 ಹುದ್ದೆಗೆ ನೇಮಕಾತಿ, ಸಿಪಾಯಿ 5 ಹುದ್ದೆಗೆ ನೇಮಕಾತಿ, ಒಟ್ಟು 10 ಹುದ್ದೆಗಳಿಗೆ ಈ ಒಂದು ಸಂಸ್ಥೆಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿನ ಸಲ್ಲಿಸಬೇಕಾದರೆ ಆ ಸಂಸ್ಥೆ ಒಂದು ವೆಬ್ಸೈಟ್ ಇದೆ, ಅವುಗಳಿಗೆ ಹೋಗಿ ನೀವು ಲಾಗಿನ್ ಆಗಿ ಅರ್ಜಿ ಲಿಂಕನ್ನು ಪಡೆದುಕೊಂಡು ನೀವು ಅರ್ಜಿಯನ್ನು 18/2/2020ರಿಂದ 10/3/2026ವರೆಗೆ ಬ್ಯಾಂಕಿನ ಕೆಲಸದ ಸಮಯದಲ್ಲಿ ನೀವೇನು ಮಾಡಬೇಕು, ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ.
ಶ್ರೀ ಯಲ್ಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಶ್ರೀ ಯಲ್ಲಮ್ಮ ದೇವಿ ಪಬ್ಲಿಕ್ ಸ್ಕೂಲ್ ಮಣ್ಣೂರಲ್ಲಿ ಈ ಒಂದು ಸಂಸ್ಥೆ ಕಂಡುಬರುತ್ತದೆ. ತಾಲೂಕು ಅಫ್ಜಲ್ಪುರ, ಡಿಸ್ಟಿಕ್ ಕಲಬುರಗಿ 585217 ಆ ಸಂಸ್ಥೆ ಒಂದು ಇದಾಗಿದೆ. ವಾಂಟೆಡ್ ಇಲ್ಲಿ ಟೀಚರ್ಸ್ಗಳಿಗೆ 2026-27 ಸಾಲಿಗೆ ಇವರು ಟೀಚರ್ಸ್ಗಳಿಗೆ ನನ್ನ ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ KG ಟೀಚರ್ಸ್ಗೆ ನೇಮಕಾತಿ. ಇಲ್ಲಿ ಕೂಡ ನೀವು NTC ಅಥವಾ DED ಆಗಿರಬೇಕು. ಒಟ್ಟು 4 ಹುದ್ದೆಗೆ ನೇಮಕಾತಿ. ಮದರ್ ಟೀಚರ್ಸ್ಗಳಿಗೂ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು ಗ್ರ್ಯಾಜುಯೇಟ್ ವಿತ್ DED ಅಥವಾ BEd ಆಗಿರಬೇಕು. ಒಟ್ಟು 6 ಹುದ್ದೆಗಳಿಗೆ ನೇಮಕಾತಿ. ಇಂಗ್ಲೀಷ್ ಕೂಡ ಇಲ್ಲಿ BA ಅಥವಾ MA ವಿತ್ DED ಅಥವಾ BEd ಆಗಿರಬೇಕು. 2 ಹುದ್ದೆಗೆ ನೇಮಕಾತಿ. ಕನ್ನಡ ಹುದ್ದೆಗೆ ನೇಮಕಾತಿ, ಒಟ್ಟು 2 ಹುದ್ದೆಗೆ ನೇಮಕಾತಿ. ಹಿಂದಿ ಶಿಕ್ಷಕರ ನೇಮಕಾತಿ, ಅಲ್ಲಿ ಕೂಡ MA BA ಅಥವಾ MA ವಿತ್ DED ಅಥವಾ BEd ಆಗಿರಬೇಕು. ಒಟ್ಟು 2 ಹುದ್ದೆಗೆ ನೇಮಕಾತಿಯನ್ನು ಇವರು ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಮ್ಯಾಥಮೆಟಿಕ್ಸ್ ಶಿಕ್ಷಕ ಹುದ್ದೆಗೆ ನೇಮಕಾತಿ. ಇಲ್ಲಿ ಕೂಡ ನೀವು BSc MSc ವಿತ್ DED ಅಥವಾ BEd ಆಗಿರಬೇಕು. 2 ಹುದ್ದೆಗೆ ನೇಮಕಾತಿ. ಸೈನ್ಸ್ ಟೀಚರ್ಗಳಿಗೆ ನೇಮಕಾತಿ. BSc MSc ವಿತ್ DED ಅಥವಾ BEd ಆಗಿರಬೇಕು. ಅಲ್ಲಿ ಕೂಡ 3 ಹುದ್ದೆಗೆ ನೇಮಕಾತಿ. ಸೋಷಿಯಲ್ ಸೈನ್ಸ್ ಟೀಚರ್ಗೆ ನೇಮಕಾತಿ. BA MA ಅಥವಾ ವಿತ್ DED ಅಥವಾ BEd ಆಗಿರಬೇಕು. 2 ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಲೈಬ್ರರಿ ಹುದ್ದೆಗೆ ನೇಮಕಾತಿ. ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ ಅಥವಾ ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್ ಆಗಿರಬೇಕು. 1 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಫಿಸಿಕಲ್ ಎಜುಕೇಷನ್ ಅಂದರೆ ಇಲ್ಲಿ P ಟೀಚರ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ BPEd ಅಥವಾ MPEd ಕೂಡ ಆಗಿರಬೇಕು. 1 ಹುದ್ದೆಗೆ ನೇಮಕಾತಿಯನ್ನು ಇವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಬಹುದು, ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಒರಿಜಿನಲ್ ಎಲ್ಲ ಡಾಕ್ಯುಮೆಂಟ್ಸ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಆ ಒಂದು ಹುದ್ದೆಗೆ ಈ ಒಂದು ಹುದ್ದೆಗೆ ನೋಡಬಹುದು, ಇನ್ಸ್ಟೆಡ್ ಕ್ಯಾಂಡಿಡೇಟ್ ಆರ್ ಎಕ್ಸ್ಪೆಕ್ಟ್ ಸೆಂಡ್ ದೇರ್ ಅಂದರೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಆ ಸಂಸ್ಥೆ ಒಂದು ಇಮೇಲ್ಗೆ ನೀವು ಇಲ್ಲಿ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕಳಿಸಬೇಕಾಗುತ್ತದೆ. ಜೊತೆಗೆ ಆ ಒಂದು ಸಂಸ್ಥೆಯ ವಾಟ್ಸಪ್ ನಂಬರ್ ಕೂಡ ಇಲ್ಲೇ ನೀಡ್ತಾ ಇದ್ದಾರೆ. ಅವುಗಳ ಮುಖಾಂತರ ಕೂಡ ನೀವು ನಿಮ್ಮ ರೆಸ್ಯೂಮನ್ನು ಅವರಿಗೆ ಕಳಿಸಬೇಕಾಗುತ್ತದೆ. ಈ ಒಂದು ಅರ್ಜಿಯನ್ನು ನೀವು ಫೆಬ್ರವರಿ 22 ಒಳಗಾಗಿ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯ ಅಡ್ಮಿನಿಸ್ಟ್ರೇಟಿವ್ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಅವುಗಳ ಮುಖಾಂತರ ನೀವು ಇಲ್ಲಿ ಕರೆ ಮಾಡಿ ಮಾಹಿತಿಯನ್ನು ಕೂಡ ನೀವು ಪಡೆದುಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಈ ಅನ್ನದಾನೇಶ್ವರ ವಿದ್ಯಾಪ್ರಸಾರಕ ಸಮಿತಿ ನರೇಗಲ್ ವತಿಯಿಂದ ನೇಮಕಾತಿ. ಅಬ್ಬಿಗೆರೆ ರಸ್ತೆ, ಕೋಡಿಕೊಪ್ಪ, ನರೇಗಲ್ 582119 ತಾಲೂಕು ಗಜೇಂದ್ರಗಡ, ಜಿಲ್ಲಾ ಗದಗಲ್ಲಿ ನೇಮಕಾತಿಯನ್ನು ಬೇಕಾಗಿದ್ದಾರೆ ಅಂತೆ ನೀವು ಇಲ್ಲಿ ನೋಡಬಹುದು. ನಮ್ಮ ಸಂಸ್ಥೆಯ ಅಂಗಸಂಸ್ಥೆಯಾದ ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ನರೇಗಲ್ ಹಾಗೂ ಗದಗ್ ಇಲ್ಲಿ ಕಾರ್ಯನಿರ್ವಹಿಸಲು ಈ ಕೆಳಗಂಡ ವಿಷಯಗಳಿಗೆ ಅನುದಾನ ರಹಿತ ಪೂರ್ಣ ಅರೆಕಾಲಿಕ ಬೋಧಕ ಹುದ್ದೆಗಳನ್ನು ಇವರು ಮಾಡ್ತಾ ಇದ್ದಾರೆ ಅಂದರೆ ಅಥವಾ ಬೋಧಕೇತರ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ಳಿ. ಇಲ್ಲಿ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ದಿನಾಂಕ 1/3/2020 ರವಿವಾರ ಬೆಳಗ್ಗೆ 10:30 ಗಂಟೆಗೆ ಜರುಗುವ ನೇರ ಸಂದರ್ಶನದಲ್ಲಿ ನೀವೇನೋ ಇಲ್ಲಿ ಭಾಗಿಯನ್ನು ಆಗಬೇಕಾಗುತ್ತದೆ ಈ ಕೆಳಗಿನ ಹುದ್ದೆಗಳಿಗೆ. ಜೊತೆಗೆ ನೀವು ನಿಮ್ಮ ಇತ್ತೀಚಿನ ದಾಖಲೆಗಳು, ಜೆರಾಕ್ಸ್ ಪ್ರತಿಗಳನ್ನು ತಮ್ಮ ವಿವರದೊಂದಿಗೆ ನಿಮ್ಮ ಬಯೋಡೇಟಾ ಮುಖಾಂತರ ನೀವು ಸಂದರ್ಶನಕ್ಕೆ ಇಲ್ಲಿ ಹಾಜರಾಗಬೇಕಾಗುತ್ತದೆ. ಇಲ್ಲಿ ಹುದ್ದೆಗಳನ್ನು ನಾವೀಗ ನೋಡೋಣ. ಮೊದಲನೇದಾಗಿ ವಿಷಯ ಕನ್ನಡ ಟೀಚರ್ಗೆ ನೇಮಕಾತಿ. MA BEd ಆಗಿರಬೇಕು. 2 ಹುದ್ದೆಗೆ ನೇಮಕಾತಿ. ಇಂಗ್ಲೀಷ್ MA BEd 3 ಹುದ್ದೆ. ವಾಣಿಜ್ಯಶಾಸ್ತ್ರ MCom BEd ಅಥವಾ 2 ಹುದ್ದೆ. ಭೌತಶಾಸ್ತ್ರ MSc BEd ಆಗಿರಬೇಕು. 3 ಹುದ್ದೆಗೆ ನೇಮಕಾತಿ. ಗಣಿತ MSc BEd ಆಗಿರಬೇಕು. 2 ಹುದ್ದೆಗೆ ನೇಮಕಾತಿ. ಜೀವಶಾಸ್ತ್ರ MSc BEd 3 ಹುದ್ದೆಗೆ ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಈ ಒಂದು ಸಂಸ್ಥೆಯಿಂದ. ಅದೇ ರೀತಿಯಾಗಿ ನೀಟ್ ಮತ್ತು JEE ತರಬೇತಿದಾರರು ಕೂಡ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ರಾಸಾಯನಶಾಸ್ತ್ರ ಹುದ್ದೆಗೆ ನೇಮಕಾತಿ. MSc CBD 1 ಹುದ್ದೆ ನೇಮಕಾತಿ. ಇಲ್ಲಿ ಕೂಡ MSc BEd 1 ಹುದ್ದೆ ನೇಮಕಾತಿ. ಭೌತಶಾಸ್ತ್ರ MSc BEd 1 ಹುದ್ದೆ ನೇಮಕಾತಿ. ಜೀವಶಾಸ್ತ್ರ MSc BEd 1 ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ SA ಬಾಲಕರ ಹಾಗೂ ಅಕ್ಕ ಮಹಾದೇವಿ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ವಸತಿ ನಿಲಯಗಳ ನರೇಗಲ್ನಲ್ಲಿ ಕೂಡ ಇಲ್ಲಿ ನಾನ್ ಟೀಚಿಂಗ್ ಹುದ್ದೆಗಳಿಗೆ ಕೂಡ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ನಿಲಯ ಪಾಲಕ, ಮೇಲ್ವಿಚಾರಕ, ಪುರುಷ ಸಿಬ್ಬಂದಿಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ಪದವಿ ಆದಂಥ ಅಭ್ಯರ್ಥಿಗೆ ಅರ್ಜಿ ಸಲ್ಲಿಸಬಹುದು. 1 ಹುದ್ದೆಗೆ ನೇಮಕಾತಿ. ಮುಖ್ಯ ನಿಲಯ ಪಾಲಕಿ ಹುದ್ದೆಗೆ ನೇಮಕಾತಿ ಅಂದರೆ ಇಲ್ಲಿ ಮಹಿಳೆಯರಿಗೆ ಮೊದಲ ಆದ್ಯತೆಯವರು ನೀಡ್ತಾ ಇದ್ದಾರೆ. ಯಾವುದೇ ಪದವಿ ಆಗಿರಬೇಕು. 1 ಹುದ್ದೆಗೆ ನೇಮಕಾತಿ. ಮಹಿಳಾ ನಿಲಯ ಪಾಲಕರು, ಇದು ಮಹಿಳಾ ಸಿಬ್ಬಂದಿಗಳಿಗೆ ಮಾತ್ರ. PUC ಆಗಿರಬೇಕು. ಅಥವಾ 4 ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ವಿಶೇಷ ಒಂದು ಸೂಚನೆ ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕ CET ಅಥವಾ NEET ತರಬೇತಿ ನೀಡುವ ಸಾಮರ್ಥ್ಯ ಹೊಂದಿರುವ ಮತ್ತು ಅನುಭವರಿಗೆ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಮೊದಲ ಆದ್ಯತೆಯನ್ನು ಕೂಡ ನಿಮಗೆ ಇವರು
ನೀಡ್ತಾ ಇದ್ದಾರೆ. ಸಾಮರ್ಥ್ಯಕ್ಕೆ ತಕ್ಕಂತೆ ಸಂಬಳವನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ಫಾರ್ ಲೆಕ್ಚರ್ ನೀಟ್ ಅಥವಾ ಜಿ ಇವರು 20,000ರಿಂದ 80,000 ರೂಪಾಯಿ ಒಂದು ವೇತನ ಕೂಡ ಇವರು ಈ ಒಂದು ಸಂಸ್ಥೆ ವತಿಯಿಂದ ನೀಡ್ತಾ ಇದ್ದಾರೆ. ಮೇಲಿನ ಎಲ್ಲ ಹುದ್ದೆಗಳಿಗೆ ಗಣಕಯಂತ್ರ ನಿರ್ವಹಣಾ ಕೌಶಲ ಅಂದರೆ ನಿಮಗೆ ಕಂಪ್ಯೂಟರಲ್ಲಿ ಕಂಪಲ್ಸರಿಯಾಗಿ ಬರಲೇಬೇಕು. ಅನುಭವಿಕರಿಗೆ ಇವರು ಮೊದಲ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಇನ್ನು ಸಂದರ್ಶನ ಸ್ಥಳ ನೋಡ್ರಿ, ಅನ್ನದಾನೇಶ್ವರ ವಿಜಯ ವಿದ್ಯಾ ಪ್ರಸಾರಕ ಸಮಿತಿ, ಕೋಡಿಕೊಪ್ಪ, ನರಿಗಲ್ ತಾಲೂಕು, ಗಜೇಂದ್ರಗಡ ಜಿಲ್ಲೆ, ಗದಗ್. ಈ ಒಂದು ಸಂಸ್ಥೆ ವತಿಯಿಂದ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಥವಾ ಸಂದರ್ಶನವನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದು ಸ್ಥಳದಲ್ಲಿ ದೂರವಾಣಿ ಮುಖಾಂತರ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ನೀವು ಅರ್ಜಿನೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿನೂ ಕೂಡ ನೀವು ಸಲ್ಲಿಸಬಹುದು. ಲಾಂಡ್ವಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಅಕಾಡೆಮಿಕ್ ಇಯರ್ 26-27 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ಹಲವಾರು ಪ್ರದೇಶಗಳಲ್ಲಿ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ರಾಣೆಬೆನ್ನೂರು, ಹಂಸಬಾವಿ, ಹಳಲ್ಗೇರಿ ಹುದ್ದೆ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ನೀವು ಇಲ್ಲಿ ಗಮನಿಸಬಹುದು, ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಈ ಒಂದು ಪ್ರಿನ್ಸಿಪಲ್ ಹುದ್ದೆಗೆ ನೀವು ಪೋಸ್ಟ್ ಗ್ರ್ಯಾಜುಯೇಟ್ ವಿತ್ BEd ಕೂಡ ಆಗಿರಬೇಕು. ಜೊತೆಗೆ ನಿಮಗೆ 5 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ CBSE ಸ್ಕೂಲ್ನಲ್ಲಿ ಆಗಿರಬೇಕಂತೆ. ಇನ್ನು PU ಲೆಕ್ಚರ್ಸ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಸೈನ್ಸ್ ಮತ್ತು ಕಾಮರ್ಸ್ ಸೆಕ್ಷನ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯೋಲಜಿ, ಕಂಪ್ಯೂಟರ್ ಸೈನ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ, ಸ್ಟ್ಯಾಟಿಕ್ಸ್ ಮತ್ತು ಎಕನಾಮಿಕ್ಸ್ ಹುದ್ದೆಗೆ ನೇಮಕಾತಿಯನ್ನು ಅಂದರೆ ಇಲ್ಲಿ PU ಲೆಕ್ಚರ್ಗಳನ್ನು ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಎಲಿಜಿಬಿಲಿಟಿ ನೋಡಬಹುದು, ಪೋಸ್ಟ್ ಗ್ರ್ಯಾಜುಯೇಟ್ ಹೊಂದಿರಬೇಕಾಗುತ್ತದೆ ಮತ್ತು ಜೊತೆಗೆ BEd ಕೂಡ ಇಲ್ಲಿ ಮಾಡಿರಬೇಕಾಗುತ್ತದೆ. ಅದೇ ರೀತಿಯಾಗಿ ಈ ಒಂದು ಸಂಸ್ಥೆ ವತಿಯಿಂದ ಇಲ್ಲಿ PGT, TGT ಮತ್ತು PRT ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಆಲ್ ಸಬ್ಜೆಕ್ಟ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ ಇಲ್ಲಿ ಇದು ಸಂಸ್ಕೃತ ಹುದ್ದೆಗೆ ಕೂಡ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ವಿದ್ಯಾರ್ಥಿ ನೋಡಬಹುದು, ಪೋಸ್ಟ್ ಗ್ರ್ಯಾಜುಯೇಟ್ ಅಥವಾ ಗ್ರ್ಯಾಜುಯೇಟ್ ಇನ್ ರೆಲೆವೆಂಟ್ ಸಬ್ಜೆಕ್ಟ್ನಲ್ಲಿ ಅಂದರೆ ಆಯಾ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಇಲ್ಲಿ ವಿದ್ಯಾರ್ಥಿಯನ್ನು ಹೊಂದಿರಬೇಕು. ಜೊತೆಗೆ ಇಲ್ಲಿ BEd ಅಥವಾ DEd ಕೂಡ ಆಗಿರಬೇಕಂತ ಇವರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಪ್ರೈಮರಿ ಟೀಚರ್ಸ್ಗಳಿಗೆ ಅಂದರೆ PPT ಹುದ್ದೆಗೆ ನೇಮಕಾತಿ. ಈ ಒಂದು ಹುದ್ದೆಗೆ ವಿದ್ಯಾರ್ಥಿ NTT ಅಥವಾ ಮಾಂಟೋಸರಿ ಒಂದು ವಿದ್ಯಾರ್ಥಿ ಇರಬೇಕಾಗುತ್ತದೆ. ಮತ್ತು ಇಲ್ಲಿ ಲೈಬ್ರರಿಯನ್ ಹುದ್ದೆಗೆ ನೇಮಕಾತಿ, ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್ ಅಥವಾ ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ ಕೂಡ ಇಲ್ಲಿ ಆಗಿರಬೇಕು. ಅದೇ ರೀತಿಯಾಗಿ ಇಲ್ಲಿ ಫಿಸಿಕಲ್ ಹೆಲ್ತ್ ಎಜುಕೇಷನ್ ಟೀಚರ್ ಅಂದರೆ ಇಲ್ಲಿ ಟೀಚರ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು BPed ಅಥವಾ MPed ಆಗಿರಬೇಕು. ಲೀಡಿ ಕ್ಯಾಂಡಿಡೇಟ್ಗಳಿಗೆ ಇವರು ಮೊದಲ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಪರ್ಫಾರ್ಮೆನ್ಸ್ ಆರ್ಟ್ ಅಂದರೆ ಕರಾಟೆ, ಭರತನಾಟ್ಯಂ, ಮ್ಯೂಸಿಕ್, ವೋಕಲ್ ಮತ್ತು ಇನ್ಸ್ಟ್ರೂಮೆಂಟ್ ತಬಲಾ ಒಂದು ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಇಲ್ಲಿ ವಿಜುವಲ್ ಆರ್ಟ್ ಅಂದರೆ ಇಲ್ಲಿ ಡ್ರಾಯಿಂಗ್ ಟೀಚರ್ಗಳಿಗೆ ಕೂಡ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ BP ಅಥವಾ BVA ಒಂದು ಹುದ್ದೆಯಲ್ಲಿ ನೀವು ಅಂದರೆ ವಿದ್ಯಾರ್ಥಿಯನ್ನು ಹೊಂದಿರಬೇಕಾಗುತ್ತದೆ. ಪ್ರಿಫರೆನ್ಸ್ ನೋಡಬಹುದು, ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಅಂದರೆ ಇಲ್ಲಿ ಅನುಭವ ಇರುವಂಥ ಅಭ್ಯರ್ಥಿಗಳಿಗೆ ಇವರು ಮೊದಲ ಆದ್ಯತೆಯನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನಿಮ್ಮನ್ನು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. 22 ಫೆಬ್ರವರಿ, 28 ಫೆಬ್ರವರಿ, 1 ಮಾರ್ಚ್ ಒಳಗಾಗಿ ಈ ಒಂದು ಹುದ್ದೆಗಳಿಗೆ ನಿಮಗೆ ಇವರು ನೇರ ನೇಮಕಾತಿ ಮುಖಾಂತರ ಅಂದರೆ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನಿಮ್ಮನ್ನು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸೆಂಡ್ ಯುವರ್ ರೆಸ್ಯೂಮ್ ಅಂದರೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಆ ಸಂಸ್ಥೆ ಒಂದು ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತೆ. ಜೊತೆಗೆ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿದೆ. ಹೆಚ್ಚಿನ ಮಾಹಿತಿಯಾಗಿ ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆದುಕೊಂಡು ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ದೇಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ CBSE ಸ್ಕೂಲಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು, ಜಯನಗರ, ಸಿಂದಗಿ ರೋಡ್, ಇಂಡಿ ಡಿಸ್ಟಿಕ್, ಇದು ವಿಜಯನಗರ. 586209 ಈ ಹುದ್ದೆ ಈ ಒಂದು ಸಂಸ್ಥೆ ಒಂದು ವಿಳಾಸವಾಗಿದೆ. ಇಲ್ಲಿ ಕೂಡ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು, ಹುದ್ದೆಗಳನ್ನು ಇಲ್ಲಿ ನೋಡಬಹುದು. ಮೊದಲನೇದಾಗಿ ಅಡ್ಮಿನಿಸ್ಟ್ರೇಷನ್ ಹುದ್ದೆಗೆ ನೇಮಕಾತಿ. 5 ವರ್ಷದ ಅನುಭವ ಇರಬೇಕು ಸ್ಕೂಲ್ ಅಡ್ಮಿನಿಸ್ಟ್ರೇಷನಲ್ಲಿ. ಕ್ವಾಲಿಫಿಕೇಷನ್ ನೋಡ್ಬೋದು, ಮಾಸ್ಟರ್ ಡಿಗ್ರಿ ಫ್ರಮ್ ಯೂನಿವರ್ಸಿಟಿಯಿಂದ ನೀವು ಇಲ್ಲಿ ನಿಮಗೆ ವಿದ್ಯಾರ್ಥಿ ಕೇಳ್ತಾ ಇದ್ದಾರೆ. ಒಂದು ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಂತರ ಮದರ್ ಟೀಚರ್ಸ್ ಅಂದರೆ ಇಲ್ಲಿ ಪ್ರೈಮರಿ ಟೀಚರ್ಸ್ಗಳಿಗೆ ನೇಮಕಾತಿ. ಆಲ್ ಸಬ್ಜೆಕ್ಟ್ ಟೀಚರ್ಸ್ಗಳ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು NTC, DEd ಮತ್ತು ಎನಿ ಗ್ರ್ಯಾಜುಯೇಟ್ ಆದಂಥ ಅಭ್ಯರ್ಥಿಗಳು ಸಲ್ಲಿಸಬಹುದು. ಒಟ್ಟು 6 ಹುದ್ದೆಗೆ ನೇಮಕಾತಿ. ಅದೇ ರೀತಿಯಾಗಿ ಇಲ್ಲಿ PRT, TGT, PGT ಹುದ್ದೆಗೆ ನೇಮಕಾತಿಯಲ್ಲಿ ಕೂಡ ಇಂಗ್ಲೀಷ್ SST
ಅಂದರೆ ಸೋಷಿಯಲ್ ಸೈನ್ಸ್ ಟೀಚರ್ ಮತ್ತು ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಮತ್ತು ಕನ್ನಡ ಹಿಂದಿ ಟೀಚರ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆ ಕೂಡ ನೀವು ಇಲ್ಲಿ ಗ್ರ್ಯಾಜುಯೇಟ್ ಜೊತೆಗೆ B.Ed ಕೂಡ ಆಗಿರುವ ಜೊತೆಗೆ 1 ರಿಂದ 3 ವರ್ಷದ ಒಂದು ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಕೂಡ ನಿಮಗೆ ಇವರು ಕೇಳ್ತಾ ಇದ್ದಾರೆ. ಎಲ್ಲ ಒಂದು ಸೆಕ್ಷನ್ಗೆ 5 ಟೀಚರ್ ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಕಂಪ್ಯೂಟರ್ ಟೀಚರ್ ಅಥವಾ IT ಸೆಕ್ಷನ್ಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು BCA ಅಥವಾ MCA ಆದಂಥ ಅಭ್ಯರ್ಥಿಗಳು ಸಲ್ಲಿಸಬಹುದು. ಒಟ್ಟು 2 ಹುದ್ದೆಗೆ ನೇಮಕಾತಿ. ನಂತರ ಇಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರ್ಗಳಿಗೆ ನೇಮಕಾತಿ. ಇಲ್ಲಿ ಡಿಪ್ಲೊಮೊ ಇನ್ ಫೈನ್ ಆರ್ಟ್ನಲ್ಲಿ ನೀವು ಇಲ್ಲಿ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತದೆ. 2 ಹುದ್ದೆಗೆ ನೇಮಕಾತಿ. ಫಿಸಿಕಲ್ ಎಜುಕೇಷನ್ ಟೀಚರ್ಗಳಿಗೆ ನೇಮಕಾತಿ. B.Ped ಅಥವಾ M.Ped ಆಗಿರಬೇಕು. 2 ಹುದ್ದೆಗೆ ನೇಮಕಾತಿ. ಲೈಬ್ರರಿ ಹುದ್ದೆಗೆ ನೇಮಕಾತಿ. ಇಲ್ಲಿ ಡಿಪ್ಲೊಮಾ ಇನ್ ಲೈಬ್ರರಿ ಸೈನ್ಸ್ ಆಗಿರಬೇಕು. 1 ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮ್ಯೂಸಿಕ್ ಟೀಚರ್ಗಳಿಗೆ ನೇಮಕಾತಿ. ಡಿಪ್ಲೊಮೊ ಇನ್ ಮ್ಯೂಸಿಕ್ ಮತ್ತು ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಕೂಡ ನೀವು ಇಲ್ಲಿ ಹೊಂದಿರಬೇಕಾಗುತ್ತದೆ. 1 ಹುದ್ದೆಗೆ ನೇಮಕಾತಿ. ಕ್ಲರ್ಕ್ ಹುದ್ದೆಗೆ ನೇಮಕಾತಿ. B.Com M.Com ಅಥವಾ ಎಕ್ಸ್ಪೀರಿಯನ್ಸ್ ಹೊಂದಿದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಒಟ್ಟು 2 ಹುದ್ದೆಗೆ ಈ ಒಂದು ಸಂಸ್ಥೆ ವತಿಯಿಂದ ನೇಮಕಾತಿಯನ್ನು ಇವರು ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ನಿಮಗಿವರು ಒಳ್ಳೆಯ ಸ್ಯಾಲ್ರಿ ಕೂಡ ನಿಮಗೆ ಇವರು ನೀಡ್ತಾ ಇದ್ದಾರೆ. ಎಕ್ಸಲೆಂಟ್ ಸ್ಕಿಲ್ ಕೂಡ ನಿಮಗೆ ಇವರು ಕೇಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಇವರು ನೇರ ಅಂದರೆ ಇದು ಸಂದರ್ಶನ ಮುಖಾಂತರ ನಿಮ್ಮನ್ನು ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. 10 ಗಂಟೆಯಿಂದ 4 ಗಂಟೆಯ ಒಳಗಾಗಿ ಇದೇ ಫೆಬ್ರವರಿ 22ಕ್ಕೆ ನಿಮ್ಮನ್ನು ಇವರು ಒಂದು ನೇರ ಸಂದರ್ಶನ ಮುಖಾಂತರ ಆಯ್ಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದು ಸಂಡೇ ಆಗಿರುತ್ತದೆ. ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಮುಖಾಂತರ ನೀವು ಈ ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತದೆ. ವೆನ್ ಸ್ಕೂಲ್ ಕ್ಯಾಂಪಸ್ ಸೆಂಡ್ ರೆಸ್ಯೂಮ್ ಅಂದರೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಆ ಸಂಸ್ಥೆ ಒಂದು ಇಮೇಲ್ಗೆ ನೀವು ರವಾನಿಸಬೇಕಾಗುತ್ತದೆ. ಜೊತೆಗೆ ಇಲ್ಲಿ ಆ ಸಂಸ್ಥೆ ಚೇರ್ಮನ್, ಸೆಕ್ರೆಟರಿ ಮತ್ತು ಪ್ರಿನ್ಸಿಪಲ್ ಒಂದು ನಂಬರ್ ಕೂಡ ಇದೆ. ಅವುಗಳ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆದುಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಎಕ್ಸಲೆಂಟ್ ಕೋಚಿಂಗ್ ಕ್ಲಾಸ್ಗಳಿಗೆ ನೇಮಕಾತಿ ಧಾರವಾಡದಲ್ಲಿ ನೋಡಬಹುದು. ಇಲ್ಲಿ ಭಾರತೀ ನಗರ ಧಾರವಾಡದಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಇವರು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಕ್ಲಾಸ್ ಕ್ವಾಲಿಫಿಕೇಷನ್ ನೋಡಬಹುದು. ಇಲ್ಲಿ ಈ ಒಂದು ಹುದ್ದೆಗಳಿಗೆ ಸೈನಿಕ್ ನವೋದಯ ಕೋಚಿಂಗ್ ಕ್ಲಾಸ್ಗಳಿಗೆ ನೇಮಕಾತಿ ವಿದ್ಯಾರ್ಥಿ ನೋಡಬಹುದು. BSc MSc B.Com ಅಥವಾ BA MA ವಿತ್ B.Ed ಆಗಿರಬೇಕು ಅಂತ ಅಭ್ಯರ್ಥಿಗಳಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮ್ಯಾಥ್ಸ್ 8 ಹುದ್ದೆ, ಸೈನ್ಸ್ 4 ಹುದ್ದೆ, ಸೋಷಿಯಲ್ ಸೈನ್ಸ್ 4 ಹುದ್ದೆ, IQ ಮೆಂಟಲ್ ಎಬಿಲಿಟಿ ಬೋಧನೆ ಮಾಡೋರು 4 ಹುದ್ದೆಗಳಿಗೆ ನೇಮಕಾತಿ. ಇಂಗ್ಲೀಷ್ 4 ಹುದ್ದೆ, ಮ್ಯಾಥಮೆಟಿಕ್ಸ್ 4 ಹುದ್ದೆ, ಫಿಸಿಕ್ಸ್ 2 ಹುದ್ದೆ, ಕೆಮಿಸ್ಟ್ರಿ 2 ಹುದ್ದೆ, ಬಯೋಲಜಿ 2 ಹುದ್ದೆ, ಇಂಗ್ಲೀಷ್ 2 ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಕೋಚಿಂಗ್ ಕ್ಲಾಸ್ಗಳಲ್ಲಿ. ಅದೇ ರೀತಿಯಾಗಿ ನಿಮಗೆ ಅಟ್ರಾಕ್ಟಿವ್ ಸ್ಯಾಲ್ರಿ ಕೂಡ ನೀಡ್ತಾ ಇದ್ದಾರೆ. ಫುಡ್ ಕೂಡ ಇವರು ಫ್ರೀಯಾಗಿ ನೀಡ್ತಾ ಇದ್ದಾರೆ. ಜೊತೆಗೆ ಪ್ರೈವೇಟ್ ಔಟ್ಸೈಡ್ ಕ್ಯಾಂಡಿಡೇಟ್ಗಳು ಒಳ್ಳೆಯ ಸ್ಯಾಲ್ರಿ ಕೂಡ ನೀಡ್ತಾ ಇದ್ದಾರೆ. ಡಿಸೈರ್ ಕ್ಯಾಂಡಿಡೇಟ್ ಕೂಡ ನೀವು ಅಪ್ಲೈ ಮಾಡ್ಬೋದು. ಆ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಆ ಸಂಸ್ಥೆ ಒಂದು ಇಮೇಲ್ ಇದೆ. ಆ ಸಂಸ್ಥೆ ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ನೀವು ಇಲ್ಲಿ ಕಳುಹಿಸಬೇಕಾಗುತ್ತದೆ. ಆಸಕ್ತ ಅಭ್ಯರ್ಥಿಗಳು ಈ ಒಂದು ಸಂಸ್ಥೆ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ಅರ್ಜಿ ಕೂಡ ಸಲ್ಲಿಸಬಹುದು. ಕ್ಲಾಸಿಕ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ICSC ಒಂದು ಸ್ಕೂಲ್ ವತಿಯಿಂದ ಈ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ನೋಡಬಹುದು ನಿಯರ್ ತಪೋವನ ಆಶ್ರಮ, ಕ್ಯಾರೆಕೊಪ್ಪ ರೋಡ್, ಧಾರವಾಡದಲ್ಲಿ ಕಂಡು ಬರುತ್ತದೆ. ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ನೀಡ್ತಾ ಇದ್ದಾರೆ. ಈ ಒಂದು ಸಂಸ್ಥೆ ಟ್ರೈನ್ಡ್ ಪೋಸ್ಟ್ ಗ್ರ್ಯಾಜುಯೇಟ್ ಆ್ಯಂಡ್ ಗ್ರ್ಯಾಜುಯೇಟ್ ಟೀಚರ್ಸ್ಗಳಿಗೆ ಇವರು ವಿತ್ B.Ed ಅಥವಾ ಟು ಟೀಚ್ ICSC ಒಂದು ಸಿಲೆಬಸ್ಗೆ ನೀವು ಇಲ್ಲಿ ಬೋಧನೆ ಮಾಡಲು ಶಿಕ್ಷಕರನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಾಲ್ಕಿನ್ ಇಂಟ್ರ್ಯೂ ಆನ್ ಎನಿ ಡೇ ಅಂದರೆ ಇದಕ್ಕೆ ಯಾವ್ಯಾವ ದಿನ ಹೋಗಿ ನೀವು ಇಲ್ಲಿ ನೇರ ಸಂದರ್ಶನ ಮುಖಾಂತರ ನೀವು ಆಯ್ಕೆಯಾಗಿ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನೋಡಬಹುದು 21ರಿಂದ 3 PM ಇಂದ 5 PM ವರೆಗೆ 22ನೇ ತಾರೀಕು 10ರಿಂದ 4 ಗಂಟೆ. ಅದೇ ರೀತಿಯಾಗಿ 1/3/2026ಕ್ಕೆ 10 ಗಂಟೆಯಿಂದ 2 ಗಂಟೆಯ ಒಳಗಾಗಿ ನೀವು ಸ್ಕೂಲ್ ಕ್ಯಾಂಪಸ್ ಒಳಗಾಗಿ ನೀವು ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಿ ನೇರ ನೇಮಕಾತಿಯ ಮುಖಾಂತರ ನೀವು ಇಲ್ಲಿ ಆಯ್ಕೆಯಾಗಬಹುದು. ಇಲ್ಲಿ ನೋಡಬಹುದು ಮೊದಲನೇದಾಗಿ ವೈಸ್ ಪ್ರಿನ್ಸಿಪಲ್ ಅಥವಾ ಹೆಡ್ ಮಿನಿಸ್ಟರ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಸಂಸ್ಥೆ ವತಿಯಿಂದ. ಅಲ್ಲಿ ಕೂಡ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ವಿದ್ಯಾರ್ಥಿ MA MSc B.Ed ಆಗಿರಬೇಕು. ಸಬ್ಜೆಕ್ಟ್ ನೋಡಬಹುದು ಇಂಗ್ಲೀಷ್ ಮತ್ತು PCMನಲ್ಲಿ ಅಧ್ಯಯನ ಮಾಡಿರಬೇಕಾಗಿರುತ್ತದೆ. ಜೊತೆಗೆ 2 ಹುದ್ದೆಗೆ ನೇಮಕಾತಿ. ಕೋಆರ್ಡಿನೇಟ್ ಹುದ್ದೆಗೆ ನೇಮಕಾತಿ. MA MSc B.Ed ಆಗಿರಬೇಕು. ಇಂಗ್ಲೀಷ್ ಇಲ್ಲಿ PCM ಕೂಡ ನೀವು ಇಲ್ಲಿ ಅಧ್ಯಯನವನ್ನು
ಮಾಡಬೇಕಾಗುತ್ತದೆ. ಒಟ್ಟು 2 ಹುದ್ದೆಗೆ ನೇಮಕಾತಿ. ಅಸಿಸ್ಟೆಂಟ್ ಟೀಚರ್ ಇಲ್ಲಿ TGT ಹುದ್ದೆಗೆ ನೇಮಕಾತಿ, BA BEd ಆಗಿರಬೇಕು, ಇಂಗ್ಲೀಷ್ ಹುದ್ದೆ ಆಗಿರುತ್ತೆ. 2 ಹುದ್ದೆಗೆ ನೇಮಕಾತಿ. ಅಸಿಸ್ಟೆಂಟ್ ಟೀಚರ್ TGT BA BEd ಕನ್ನಡ ಹುದ್ದೆಗೆ ನೇಮಕಾತಿ. 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಸಿಸ್ಟೆಂಟ್ ಟೀಚರ್ ಇಲ್ಲಿ BA BEd ಆಗಿರಬೇಕು, ಹಿಂದಿ ಟೀಚರ್ಗೆ ನೇಮಕಾತಿ. ಒಟ್ಟು 2 ಹುದ್ದೆಗೆ ಇವರು ನೇಮಕಾತಿಯನ್ನು ಇವರು ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಅಸಿಸ್ಟೆಂಟ್ ಟೀಚರ್ ಇಲ್ಲಿ TGT ಹುದ್ದೆಗೆ ನೇಮಕಾತಿ, BSc ಅಥವಾ BEd ಆಗಿರಬೇಕು, ಮ್ಯಾಥ್ಸ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟು 2 ಹುದ್ದೆ. ಆಮೇಲೆ ಇಲ್ಲಿ ಅಸಿಸ್ಟೆಂಟ್ ಟೀಚರ್ BSc BEd EVS ಸೈನ್ಸ್ ಆಗಿರಬೇಕು, 2 ಹುದ್ದೆ. ಅಸಿಸ್ಟೆಂಟ್ ಟೀಚರ್ BA BEd ಸೋಷಲ್ನ 2 ಹುದ್ದೆ. ಅಸಿಸ್ಟೆಂಟ್ ಟೀಚರ್ ಇಲ್ಲಿ DFA BFA ಅಂದರೆ ಡ್ರಾಯಿಂಗ್ ಟೀಚರ್ಗಳಿಗೆ ನೇಮಕಾತಿ, ಆರ್ಟ್ ಮತ್ತು ಕ್ರಾಫ್ಟ್ ಟೀಚರ್ಗೆ ಹುದ್ದೆಗೆ ನೇಮಕಾತಿ, 2 ಹುದ್ದೆಗೆ ನೇಮಕಾತಿ. ಅಸಿಸ್ಟೆಂಟ್ ಟೀಚರ್ BPEd ಅಥವಾ MPEd ಇಲ್ಲಿ ಫಿಸಿಕಲ್ ಎಜುಕೇಷನ್ ಅಂದರೆ ಇಲ್ಲಿ P ಟೀಚರ್ ಹುದ್ದೆಗೆ ನೇಮಕಾತಿ. ಒಟ್ಟು 2 ಹುದ್ದೆಗೆ ನೇಮಕಾತಿ. ಅದೇ ರೀತಿಯಾಗಿ ಇಲ್ಲಿ PGT ಸೆಕ್ಷನ್ ಕೂಡ ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ಕೂಡ MSc MEd ಆಗಿರಬೇಕು, ಫಿಸಿಕ್ಸ್ ಹುದ್ದೆಗೆ ನೇಮಕಾತಿ, 2 ಹುದ್ದೆಗೆ ನೇಮಕಾತಿ. ಅಸಿಸ್ಟೆಂಟ್ ಟೀಚರ್ಲಿ PGT MSc BEd ಆಗಿರಬೇಕು, ಕೆಮಿಸ್ಟ್ರಿ 2 ಹುದ್ದೆ. ಇಲ್ಲಿ ಕೂಡ PGT ಹುದ್ದೆ, MSc BEd ಬಯಾಲಜಿ 2 ಹುದ್ದೆ, MSc BEd ಮ್ಯಾಥಮೆಟಿಕ್ಸ್ 2 ಹುದ್ದೆ, MA BEd ಇಂಗ್ಲೀಷ್ 2 ಹುದ್ದೆ, MA BEd ಹಿಸ್ಟ್ರಿ ಅಥವಾ 2 ಹುದ್ದೆ, MA BEd ಜಿಯೋಗ್ರಫಿ 2 ಹುದ್ದೆಗೆ ಇವರು ನೇಮಕಾತಿಯನ್ನು ಈ ಒಂದು ಸಂಸ್ಥೆ ವತಿಯಿಂದ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಗಮನಿಸಬೇಕು, ನಿಮ್ಮ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಈ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. 21 ವರ್ಷದಿಂದ 50 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ನಿಮಗೆ ಇಲ್ಲಿ ಇಂಗ್ಲೀಷ್ ಬಗ್ಗೆ ಜ್ಞಾನ ಕೂಡ ಇರಬೇಕಾಗುತ್ತೆ. ಜೊತೆಗೆ ಒಳ್ಳೆಯ ಸ್ಯಾಲ್ರಿ ಕೂಡ ನೀಡ್ತಾ ಇದ್ದಾರೆ. ಜೊತೆಗೆ ನಿಮಗೆ ಕಂಪ್ಯೂಟರ್ ವರ್ಕ್ ಕೂಡ ನಿಮಗೆ ಇಲ್ಲಿ ಇರಬೇಕಾಗುತ್ತೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಆ ಸಂಸ್ಥೆಯ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ನೀವು ಇಲ್ಲಿ ರವಾನಿಸಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಮಿಸ್ಟರ್ ಅನುಷಾ ಇವರಿಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಆಳ್ವ ಶಿಕ್ಷಣ ಪ್ರತಿಷ್ಠಾನ ವತಿಯಿಂದ ನೇಮಕಾತಿ, ಮೂಡುಬಿದಿರೆ ದಕ್ಷಿಣ ಕನ್ನಡ 574227 ಈ ಸಂಸ್ಥೆ ನೇಮಕಾತಿ ಇಲ್ಲಿ ಬೇಕಾಗಿದ್ದಾರೆ ಅಂತೆ. ಕಾಲೇಜು ಬಸ್ಸುಗಳಿಗೆ ಹೆವಿ ಲೈಸೆನ್ಸ್ ಹೊಂದಿರುವ ಅನುಭವಿ ಚಾಲಕರು ಕೂಡ ಇಲ್ಲಿ ಬೇಕಾಗಿದ್ದಾರೆ ಅಂತೆ. ಉತ್ತಮ ವೇತನದೊಂದಿಗೆ ಉಚಿತ ಊಟ ಮತ್ತು ವಸತಿಯನ್ನು ಕೂಡ ನಿಮಗೆ ಇವರು ನೀಡ್ತಾ ಇದ್ದಾರೆ. ಜೊತೆಗೆ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇವರು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನೋಡಬಹುದು, ಶ್ರೀ ವಿವೇಕಾನಂದ್ ಎಜುಕೇಷನ್ ಸೊಸೈಟಿ, ಶ್ರೀ ವಿವೇಕಾನಂದ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ವತಿಯಿಂದ ನೇಮಕಾತಿ, ಅರವಿಂದ್ ನಗರ್ ಓಲ್ಡ್ ಹುಬ್ಬಳ್ಳಿಯಲ್ಲಿ ಒಂದು ನೇಮಕಾತಿ ಮಾಡ್ಕೊತಾರೆ. ಜೊತೆಗೆ ಆ ಸಂಸ್ಥೆ ಒಂದು ಇಮೇಲ್ ಇದೆ, ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿದೆ, ನೀವು ಗಮನಿಸಬಹುದು. ಇಲ್ಲಿ ನೋಡಬಹುದು, ಇಲ್ಲಿ ಕೂಡ ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. MA MAd ಅಥವಾ MSc MEd ಆಗಿರಬೇಕು. ಇಂಗ್ಲೀಷ್ ಮತ್ತು ಸೈನ್ಸ್ ಹುದ್ದೆಗೆ ನೇಮಕಾತಿ 1 ಹುದ್ದೆ. ಒಟ್ಟು 2 ರಿಂದ 5 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಅಸಿಸ್ಟೆಂಟ್ ಟೀಚರ್ ಫಾರ್ ಪ್ರೈಮರಿ ಸ್ಕೂಲ್ ಟೀಚರ್ಗಳಿಗೆ ನೇಮಕಾತಿ. BA BSc BEd NTC DEd ಆಗಿರಬೇಕು. ಅಲ್ಲಿ ಕೂಡ ಇಂಗ್ಲೀಷ್ 1 ಹುದ್ದೆ, ಕನ್ನಡ 1 ಹುದ್ದೆ, ಮ್ಯಾಥಮೆಟಿಕ್ಸ್ 1 ಹುದ್ದೆ, ಸೈನ್ಸ್ 1 ಹುದ್ದೆ. ಒಟ್ಟು 2 ರಿಂದ 3 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತದೆ ನಿಮ್ಮಲ್ಲಿ. ನಂತರ ಇಲ್ಲಿ ಅಸಿಸ್ಟೆಂಟ್ ಟೀಚರ್ ಫಾರ್ ಹೈಸ್ಕೂಲ್ ಸೆಕ್ಷನ್ಗೆ ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಕೂಡ BA MA BSc MSc BEd ಆಗಿರಬೇಕು. ಇಂಗ್ಲೀಷ್ 1 ಹುದ್ದೆ, ಮ್ಯಾಥಮೆಟಿಕ್ಸ್ 1 ಹುದ್ದೆ, ಸೈನ್ಸ್ 1 ಹುದ್ದೆ, ಹಿಂದಿ 1 ಹುದ್ದೆ. ಇಲ್ಲಿ ಕೂಡ ಅನುಭವ ಕೂಡ ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಫಿಸಿಕಲ್ ಎಜುಕೇಷನ್ ಟೀಚರ್ಗಳಿಗೆ ನೇಮಕಾತಿ, CPEd ಅಥವಾ BPEd ಆಗಿರಬೇಕು. ಫಿಸಿಕೇಷನ್ 1 ಹುದ್ದೆ, ಅನುಭವವನ್ನು ಕೂಡ ಇವರು ಕೇಳ್ತಾ ಇದ್ದಾರೆ. ಕಂಪ್ಯೂಟರ್ ಟೀಚರ್ ಕೂಡ ಇಲ್ಲಿ ನೀವು ಇಲ್ಲಿ BCA ಅಥವಾ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು. ಕಂಪ್ಯೂಟರ್ 1 ಹುದ್ದೆ ಆಗಿರುತ್ತದೆ. ನಂತರ ಇಲ್ಲಿ ಡಾನ್ಸ್ ಟೀಚರ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಡಾನ್ಸ್ ಟೀಚರ್ನಲ್ಲಿ ನಿಮಗೆ ಇಲ್ಲಿ ಅನುಭವವನ್ನು ಕೂಡ ಇವರು ಕೇಳ್ತಾರೆ. 1 ಹುದ್ದೆಗೆ ನೇಮಕಾತಿ. ಕ್ಲರ್ಕ್ಗಳಿಗೆ ನೇಮಕಾತಿ, ಗ್ರ್ಯಾಜುಯೇಟ್ ವಿತ್ ಅಥವಾ ಕಂಪ್ಯೂಟರ್ ನಾಲೆಜ್ ಕೂಡ ನಿಮಗೆ ಇಲ್ಲಿ ಇರಬೇಕಾಗುತ್ತದೆ. 1 ಹುದ್ದೆಗೆ ನೇಮಕಾತಿ. ಒಟ್ಟು 2 ವರ್ಷದ ಅನುಭವವನ್ನು ಕೂಡ ನಿಮಗೂ ಇವರು ಕೇಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಆ ಒಂದು ಸಂಸ್ಥೆಯ ಒಂದು ಇಮೇಲ್ ಇದೆ. ಇಲ್ಲಿ ನೋಡುವ ಅಕ್ಲಿಪ್ಷನ್ ಶಾರ್ಟ್ ಬಿ ಅಂದರೆ ಹ್ಯಾಂಡ್ ರೈಟಿಂಗ್ ಮುಖಾಂತರ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ನೀವು ಕ್ರಿಯೇಟ್ ಮಾಡಿ ಆ ಸಂಸ್ಥೆಗೆ ನೀವು 2/3/2026 ಒಳಗಾಗಿ ನೀವು ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಆಸಕ್ತ ಅಭ್ಯರ್ಥಿ ಕೂಡಲೇ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ಅಕ್ಷರ್ ರೆಸಿಡೆನ್ಸಿ ಸ್ಕೂಲ್ ವತಿಯಿಂದ ನೇಮಕಾತಿ, ಆದರ್ಶ ರೆಸಿಡೆನ್ಸಿ ಸ್ಕೂಲ್ ವತಿಯಿಂದ ಇದೊಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಟೀಚರ್ಸ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ನೀವು ಗಮನಿಸಬಹುದು. ಗ್ರ್ಯಾಜುಯೇಟ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ವಿತ್ DEd ಅಥವಾ BEd ಅಥವಾ BPEd ಮತ್ತು MPEd ಆದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಡೇಟ್ ನೋಡಬಹುದು 22/2/2026 10 ಗಂಟೆಯಿಂದ ಈ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು, ಹೋಟೆಲ್ ಶ್ರೀರಾಮ್ ರೆಸಿಡೆನ್ಸಿ ಅಪೋಸಿಟ್ ಹೆಡ್ ಆಫೀಸ್ ಪೋಸ್ಟ್ ಆಫೀಸ್ ಉಡುಪಿಯಲ್ಲಿ ಈ ಒಂದು ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಆ ಸಂಸ್ಥೆಯ ಒಂದು ಇಮೇಲ್ ಇದೆ. ಈ ಒಂದು ಇಮೇಲ್ಗೆ ನೀವು ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಹಾಕಿ ನೀವು ಅರ್ಜಿನ ಕೂಡ ಸಲ್ಲಿಸಬಹುದು.
ಸೇಂಟ್ ಮೇರಿ ಇಂಗ್ಲೀಷ್ ಸ್ಕೂಲ್ ವತಿಯಿಂದ ನೇಮಕಾತಿಯನ್ನು ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಇಲ್ಲಿ ಕೂಡ ಕೆಲವಷ್ಟು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಇಲ್ಲಿ ಇಂಗ್ಲೀಷ್, ಹಿಂದಿ, ಗುಜರಾತಿ, ಸಂಸ್ಕೃತ, ಸೋಷಿಯಲ್ ಸ್ಟಡೀಸ್ ಹುದ್ದೆಗೆ ನೇಮಕಾತಿ ವಿದ್ಯಾರ್ಥಿ ನೋಡಬಹುದು. BA MA ಪ್ಲಸ್ B.Ed ಕೂಡ ಆಗಿರಬೇಕು. ಅದೇ ರೀತಿಯಾಗಿ ಸೈನ್ಸ್, ಮ್ಯಾಥ್ಸ್, EVS ಹುದ್ದೆಗೆ ನೇಮಕಾತಿ BSc MSc B.Ed ಆಗಿರಬೇಕು. ಕಂಪ್ಯೂಟರ್ ಟೀಚರ್ಗಳಿಗೆ ನೇಮಕಾತಿ BC MC ಅಥವಾ B.Ed ಕೂಡ ಆಗಿರಬೇಕಾಗುತ್ತದೆ. ಫಿಸಿಕಲ್ ಟ್ರೈನ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ, ಇಲ್ಲಿ B.Ed ಕೂಡ ಆಗಿರಬೇಕು. ಅಕೌಂಟ್ ಮತ್ತು ಸ್ಟಾಫ್ ಮತ್ತು ಎಕನಾಮಿಕ್ಸ್ ಮತ್ತು ಇಂಗ್ಲೀಷ್ ಹುದ್ದೆಗೆ ನೇಮಕಾತಿಯಲ್ಲಿ ಕೂಡ ನೀವು MA MCom B.Ed ಕಾಮರ್ಸ್ ಒಂದು ಸೆಕ್ಷನಲ್ಲಿ ಅಧ್ಯಯನವನ್ನು ಮಾಡಿರಬೇಕಾಗುತ್ತದೆ. ಅಪ್ಲೈ ಕೂಡ ಮಾಡಬಹುದು. ಈ ಒಂದು ಹುದ್ದೆಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಆ ಸಂಸ್ಥೆ ಒಂದು ವಾಟ್ಸಪ್ಗೆ ಅಥವಾ ಆ ಸಂಸ್ಥೆ ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಶ್ರೀ ಶಾಂತಪ್ಪಣ್ಣ ಮೇಲುಜಿ ಪಟ್ಟಣ ಸಹಕಾರಿ ಬ್ಯಾಂಕ್ ಚಿಕ್ಕೋಡಿಯಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಒಂದು ಸಂಸ್ಥೆ ಚಿಕ್ಕೋಡಿ 591201 ಈ ಸಂಸ್ಥೆ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ಸಂಸ್ಥೆ ಒಂದು ಇಮೇಲ್ ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇವರಿಗೆ ನೀಡ್ತಾ ಇದ್ದಾರೆ. ಇಲ್ಲಿ ಸಿಬ್ಬಂದಿ ಬೇಕಾಗಿದ್ದಾರೆ ಅಂತೇಳಿ ಇವರು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಇವರು ಮಾಡಿದ್ದಾರೆ. ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಒಂದಿಷ್ಟು ಸಿಬ್ಬಂದಿಗಳಿಗೆ ಇವರು ನೇಮಕಾತಿಯನ್ನು ಇವರು ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ನೀವು ಇಲ್ಲಿ ಗಮನಿಸಬಹುದು, IT ಮ್ಯಾನೇಜರ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದು ಹುದ್ದೆ. ಈ ಒಂದು ಹುದ್ದೆಗೆ ವಿದ್ಯಾರ್ಥಿ ನೀವು ಇಲ್ಲಿ ನೋಡಬಹುದು, ಭಾರತ ಕಾನೂನು ಅಡಿಯಲ್ಲಿ ಸ್ಥಾಪನೆಯಾದ ಹಾಗೂ ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾಲಯದ ನೀವು ಗಣಕಯಂತ್ರ ಅನ್ವಯಿಸುವಿಕೆ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಯಲ್ಲಿ ನೀವು ಉತ್ತೀರ್ಣರಾಗಿರಬೇಕು. ಅಥವಾ ಅಂದರೆ BC ಅಥವಾ MCA ನೀವು ಇಲ್ಲಿ ಅಧ್ಯಯನವನ್ನು ಮಾಡಿರಬೇಕಾಗುತ್ತದೆ. ಈ ರೀತಿಯಾಗಿ ಒಂದು ಹುದ್ದೆಗೆ ಇವರು ನೇಮಕಾತಿ. ಬ್ಯಾಂಕ್, CBC ಅಥವಾ ತತ್ಸಮ ತಂತ್ರಾಂಶ ನಿರ್ವಹಣೆ ಜ್ಞಾನ ಇರಬೇಕು. ಕನ್ನಡ ಓದಲು ಬರೆಯಲು ಬರಬೇಕು. ಕನ್ನಡ ಭಾಷೆ ಜೊತೆಗೆ ಇಂಗ್ಲೀಷ್, ಹಿಂದಿ ಭಾಷಾ ಜ್ಞಾನ ಇಲ್ಲಿ ಹೊಂದಿರಬೇಕು. ಬ್ಯಾಂಕ್ಗಳ ಸೇವೆ ಅಂತ ಒಂದು ಅನುಭವವನ್ನು ಕೂಡ ಕೇಳ್ತಾ ಇದ್ದಾರೆ. ಒಳ್ಳೆಯ ಒಂದು ವೇತನ ಶ್ರೇಣಿ ಕೂಡ ಇವರು ನೀಡುತ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಿರಿಯ ಸಹಾಯಕ ಹುದ್ದೆಗೆ ನೇಮಕಾತಿ. ಒಟ್ಟು 12 ಹುದ್ದೆಗಳಿಗೆ ನೇಮಕಾತಿ. ಇಲ್ಲಿ ಕೂಡ ನೀವು BCom, BCA, BBA ಅಥವಾ BA, BE, CA ನೀವು ವಿದ್ಯಾರ್ಥಿ ಹೊಂದಿದಂಥ ಅಭ್ಯರ್ಥಿಗಳಿಗೆ ಸಲ್ಲಿಸಬಹುದು. ಇಲ್ಲಿ ಕೂಡ ನೀವು ಇಲ್ಲಿ HDM ತರಬೇತಿ ಪಡೆದವರಿಗೆ ಮೊದಲ ಆದ್ಯತೆ ನೀಡುತ್ತಾ ಇದ್ದಾರೆ. ಬ್ಯಾಂಕಿನ ಕ್ಷೇತ್ರದಲ್ಲಿ ಅನುಭವ ಹೊಂದಿದಂಥ ಅಭ್ಯರ್ಥಿಗಳಿಗೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ, ಹಿಂದಿ ಭಾಷೆಯಲ್ಲಿ ಪರಿಜ್ಞಾನ ಹೊಂದಿದಂಥವರಿಗೂ ಮೊದಲ ಆದ್ಯತೆ ನೀಡುತ್ತಾ ಇದ್ದಾರೆ. ಒಳ್ಳೆಯ ಸ್ಯಾಲ್ರಿ ಕೂಡ ನಿಮಗಿವರು ನೀಡುತ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಸಿಪಾಯಿ ಹುದ್ದೆಗೆ ನೇಮಕಾತಿ. ಒಟ್ಟು 2 ಹುದ್ದೆಗೆ ನೇಮಕಾತಿ. ಇಲ್ಲಿ ಕೂಡ ನೀವು ಕನ್ನಡ ವಿಷಯದೊಂದಿಗೆ SSLC ಪಾಸ್ ಆಗಿರಬೇಕು. ಜೊತೆಗೆ ಕನ್ನಡ ಓದಲು ಬರೆಯವರು ಬರಬೇಕು. ಜೊತೆಗೆ ದ್ವಿತೀಯ PUC ಕೂಡ ವಿದ್ಯಾರ್ಥಿಯವರು ಮೊದಲ ಆದ್ಯತೆ ನೀಡುತ್ತಾ ಇದ್ದಾರೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸೇವಾನುಭವ ಹೊಂದಿರಬೇಕು. ಒಳ್ಳೆಯ ವೇತನ ಕೂಡ ಅವರು ನಿಮಗೆ ನೀಡ್ತಾ ಇದ್ದಾರೆ. ಮೇಲ್ಕಾಣಿಸಿದ ವೇತನ ಶ್ರೇಣಿಗೆ ಬ್ಯಾಂಕಿನ ಕಾಲ ಚಾಲ್ತಿ ಇರುವ ತುಟಿ ಭತ್ಯೆ ಮತ್ತು ಇತರೆ ಭತ್ಯೆ ಕೂಡ ನಿಮಗೆ ಇವರು ನೀಡುತ್ತಾ ಇದ್ದಾರೆ. ಈ ಮೇಲಿನ ಹುದ್ದೆಗಳಿಗೆ ನೀವು ಕನಿಷ್ಠ ಅರ್ಜಿ ಸಲ್ಲಿಸಬೇಕಾದರೆ ನಿಮಗೆ ಸುಮಾರು 18 ವರ್ಷ ಇಲ್ಲಿ ಆಗಿರಬೇಕು. ಅದೇ ರೀತಿಯಾಗಿ ಯಾವುದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಇಲ್ಲಿ 40 ವರ್ಷದ ಒಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇತರೆ ಹಿಂದುಳಿದ ವರ್ಗಕ್ಕೆ ಸೇರಿದವರು ಅಂದರೆ 2A, 2B, 3B ಅಥವಾ ಒಂದು ಹುದ್ದೆಯಲ್ಲಿ 38 ವರ್ಷದ ಒಳಗಿನ ಅಭ್ಯರ್ಥಿಗಳು ಸಲ್ಲಿಸಬಹುದು. ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಟ್ಟು 35 ವರ್ಷದ ಒಳಗಿನ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಬಹುದು. ಅದೇ ರೀತಿಯಾಗಿ ಅರ್ಜಿ ಫಾರ್ ಬ್ಯಾಂಕಿನ ಹಳೆಯದ ಕಚೇರಿ ಗುರುವಾರಪೇಟೆ ಚಿಕ್ಕೋಡಿಯಲ್ಲಿ ಅರ್ಜಿ ಫಾರ್ಮ್ ನಿಮಗೆ ಇಲ್ಲಿ ಸಿಗುತ್ತೆ. ಅರ್ಜಿ ಶುಲ್ಕ ಕೂಡ ಇಲ್ಲಿ 100+18 GST ಕೂಡ ಪಾವತಿಸಬೇಕಾಗುತ್ತದೆ. ಬ್ಯಾಂಕಿನ ಕೆಲಸದ ಸಮಯದಲ್ಲಿ ನೀವು ಹೋಗಿ ಈ ಅರ್ಜಿ ಫಾರ್ಮ್ ಅಂತ ತೆಗೆದುಕೊಂಡು ನಿಮಗೆ ಬೇಕಾದ ಹುದ್ದೆಗೆ ನೀವು ಅರ್ಜಿನ ಸಲ್ಲಿಸಬಹುದು. IT ಮ್ಯಾನೇಜರ್ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಅರ್ಜಿ ಶುಲ್ಕ ಇದೆ. ಅದೇ ರೀತಿ SC ST ಮತ್ತು ಹಿಂದುಳಿದ ಪ್ರವರ್ಗ ಒಂದು ಅಭ್ಯರ್ಥಿಗೆ 300. ಇಲ್ಲಿ ಕಿರಿಯ ಮ್ಯಾನೇಜರ್ ಅರ್ಜಿ ಶುಲ್ಕ 500, SC ST ಅವರಿಗೆ 250, ಸಿಪಾಯಿ ಹುದ್ದೆಗೆ 300 ಮತ್ತು SC ST ಅಭ್ಯರ್ಥಿಗಳಿಗೆ 150 ರೂಪಾಯಿ ಅರ್ಜಿ ಶುಲ್ಕವನ್ನು ಕೂಡ ಇವರು ತೆಗೆದುಕೊಳ್ತಾ ಇದ್ದಾರೆ. ಆಸಕ್ತಳ ಅಭ್ಯರ್ಥಿಗಳು ಈ ಒಂದು ಸಹಕಾರ ಬ್ಯಾಂಕಲ್ಲಿ ಕೂಡ ನೀವು ಕೆಲಸ ಮಾಡಲು ಆಸಕ್ತಿ ಹೊಂದಿದವರು ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಬಹುದು.
ಕೃಷ್ಣ ತೀರ ರಾಯತ್ ಸಂಘ ರಾಯಲ್ ಪ್ಯಾಲೇಸ್ ಗ್ರೂಪ್ ಆಫ್ ದ ಇನ್ಸ್ಟಿಟ್ಯೂಷನ್ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು CBSE ಒಂದು ಸ್ಕೂಲ್ ಆಗಿದೆ. ಇದು PU ಕಾಲೇಜ್ ಮತ್ತು ಡಿಗ್ರಿ ಕಾಲೇಜ್ ಒಂದು ಆಗಿದೆ. ಇದು ನೋಡಬಹುದು ಜಮಖಂಡಿ ಯಲ್ಲಿ ಕಂಡುಬರುವಂತಹ ಒಂದು ಶಿಕ್ಷಣ ಸಂಸ್ಥೆ ಆಗಿದೆ. ಇದು ಬಾಗಲಕೋಟೆ ಜಿಲ್ಲೆ ಆಗಿದೆ. ಇಲ್ಲಿ ಕೂಡ ಕೆಲವೊಂದು ಟೀಚರ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ನರ್ಸರಿ ಸೆಕ್ಷನ್ಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ನೀವು PU ಅಥವಾ PUC BA ವಿತ್ NTC ಡಿಪ್ಲೊಮಾ ಇನ್ ಚೈಲ್ಡ್ಹುಡ್ ಕೇರ್ನಲ್ಲಿ ಅಧ್ಯಯನವನ್ನು ಮಾಡಿರಬೇಕಾಗುತ್ತದೆ. ನಂತರದಲ್ಲಿ PRT ಹುದ್ದೆಗೆ ನೇಮಕಾತಿ BA BSc ವಿತ್ B.Ed ಮತ್ತು D.Ed ಆದಂತಹ ಅಭ್ಯರ್ಥಿಗಳು ಈ PRT ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. DGT ಹುದ್ದೆಗೆ ನೇಮಕಾತಿ ಇಲ್ಲಿ ಕೂಡ ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸ್ಟಡೀಸ್, ಕನ್ನಡ, ಹಿಂದಿ, ಪೋಸ್ಟ್ ಗ್ರ್ಯಾಜುಯೇಟ್ ಅಥವಾ ಗ್ರ್ಯಾಜುಯೇಟ್ ಮತ್ತು B.Ed ಕೂಡ ಮಾಡಿರಬೇಕು. ಅದೇ ರೀತಿ ಕಂಪ್ಯೂಟರ್ ಟೀಚರ್ಗಳಿಗೆ ನೇಮಕಾತಿ ಇಲ್ಲಿ ಕೂಡ ನೀವು MCA BE CS IT ಶ್ರೇಣಿಯಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮ್ಯೂಸಿಕ್ ಟೀಚರ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು ಗ್ರ್ಯಾಜುಯೇಟ್ ಡಿಪ್ಲೊಮೊ ಇನ್ ಮ್ಯೂಸಿಕ್ ಮತ್ತು ಸ್ಕಾಲರ್ ಇನ್ ಮ್ಯೂಸಿಕ್ ಪ್ರೊಫೆಷನಲ್ಲಿ ನೀವು ಇನ್ಸ್ಟ್ರೂಮೆಂಟ್ನಲ್ಲಿ ಅಂದರೆ ಹಾರ್ಮೋನಿಯಂ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಡ್ರಮ್ ಆಗಿರ್ಬೋದು, ಗಿಟಾರ್ನಲ್ಲಿ ನೀವು ಇಲ್ಲಿ ಅಭ್ಯಾಸವನ್ನು ಮಾಡಿರಬೇಕಾಗುತ್ತದೆ. ಡಾನ್ಸ್ ಟೀಚರ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಕ್ಲಾಸ್ ಅಂದರೆ ವೆಸ್ಟರ್ನಲ್ಲಿ ನೀವು ಇಲ್ಲಿ ಅನುಭವವನ್ನು ಹೊಂದಿರಬೇಕು. ನಂತರ ಇಲ್ಲಿ ಕೌನ್ಸಲ್ ಹುದ್ದೆಗೆ ನೇಮಕಾತಿ MA NP ಕಾಲೇಜಿನಲ್ಲಿ ಕೌನ್ಸಲ್ ಆಗಿರಬೇಕಾಗುತ್ತದೆ. ಟೀಚರ್ಗಳಿಗೆ ನೇಮಕಾತಿ BPED ಮತ್ತು ವಿತ್ ಯೋಗ ಹೊಂದಿದಂಥ ಅಭ್ಯರ್ಥಿಗಳಿಗೆ ಇವರು ಮೊದಲ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ವೆಹಿಕಲ್ ಸ್ಟಾಪ್ ಹುದ್ದೆಗೆ ನೇಮಕಾತಿ ಡ್ರೈವರ್ ಮತ್ತು ಕ್ಲೀನರ್ಗಳಿಗೆ ನೇಮಕಾತಿಯನ್ನು ಇವರು ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಶಿಕ್ಷಣ ಸಂಸ್ಥೆಯಿಂದ. ಅದೇ ರೀತಿಯಾಗಿ ಅದೇ ಸಂಸ್ಥೆಯ ಮತ್ತೊಂದು ಸಂಸ್ಥೆಯಾದ ರಾಯಲ್ ಪ್ಯಾಲೇಸ್ PU ಕಾಲೇಜ್ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಸೆಕ್ಷನ್ಗಳಿಗೆ ಇಲ್ಲಿ PU ಲೆಕ್ಚರ್ಗಳನ್ನ ನೇಮಕಾತಿಯನ್ನು ಮಾಡ್ಕೊಳ್ತಾ ಇರಲ್ಲ. ಸೈನ್ಸ್ ಲೆಕ್ಚರ್ ಇಲ್ಲ. ಅದೇ ರೀತಿಯಾಗಿ ಥಿಯರಿ ಕಂಪ್ಯೂಟರ್ ಫ್ಯಾಕಲ್ಟಿ ಆದ ಇಲ್ಲಿ ನೋಡಬಹುದು. ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಬಯೋಲಜಿ, ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್ ಟೀಚರ್ಗಳಿಗೆ ಇವರು ಅಂದರೆ ಲೆಕ್ಚರ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕಾಮರ್ಸ್ ಲೆಕ್ಚರ್ಗಳಿಗೆ ನೇಮಕಾತಿ, ಅಕೌಂಟೆನ್ಸಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಬಿಸ್ನೆಸ್ ಸ್ಟಡೀಸ್, ಪೋಸ್ಟ್ ಗ್ರಾಜ್ಯುಯೇಟ್ ಒಂದು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕು. ನೀವು ಕಂಪಲ್ಸರಿ ಆಗಿ ಇಲ್ಲಿ ಇಂಗ್ಲೀಷ್ ಅನುಭವ ಇರಬೇಕು. ಜೊತೆಗೆ ಫ್ರೀ ಒಂದು ಫುಡ್ ಅಕೊಮೊಡೇಷನ್ ಕೂಡ ನಿಮಗೆ ಇವರು ನೀಡ್ತಾ ಇದ್ದಾರೆ. ನಿಮ್ಮ ಇತ್ತೀಚಿನ ಸೇವೆಯನ್ನು ಅಂದರೆ ನಿಮ್ಮ ರೆಸ್ಯೂಮನ್ನು ಮಾರ್ಚ್ 31 ಒಳಗಾಗಿ ಆ ಸಂಸ್ಥೆ ಒಂದು ವಾಟ್ಸಪ್ ನಂಬರ್ಗೆ ನೀವು ಇಲ್ಲಿ ಸೆಂಡ್ ಮಾಡೋ ಜೊತೆಗೆ ಆ ಸಂಸ್ಥೆ ಒಂದು ಇಮೇಲ್ ಇದೆ, ಅವುಗಳ ಮುಖಾಂತರ ನಿಮ್ಮ ಇತ್ತೀಚಿನ ರೆಸ್ಯೂಮ್ ಸೆಂಡ್ ಮಾಡಿ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಸರ್, ಸೆಂಟ್ರಲ್ ರೋಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವತಿಯಿಂದ ನೇಮಕಾತಿ ಇದು ಡೆಲ್ಲಿ ಮಥುರಾ ರೋಡ್ಸ್ PO CRI ನ್ಯೂ ಡೆಲ್ಲಿ 11/00/25 ಈ ಒಂದು ಸಂಸ್ಥೆ ವತಿಯಿಂದ ನೇಮಕಾತಿ. ಡೇಟ್, ಟೈಮ್ ಮತ್ತು ಒಂದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಈ ಒಂದು ಸಂಸ್ಥೆ ವತಿಯಿಂದ ಫೆಬ್ರವರಿ 2ರಿಂದ 10 ಗಂಟೆಯಿಂದ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸ್ಟಾರ್ಟ್ ಆಗಿದೆ. ಜೊತೆಗೆ ಲಾಸ್ಟ್ ಡೇಟ್ ನೋಡಬಹುದು 23 ಫೆಬ್ರವರಿ 2026 5 ಗಂಟೆಯ ಒಳಗಾಗಿ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಇಲ್ಲಿ ಹುದ್ದೆಗಳನ್ನು ನೀವು ಇಲ್ಲಿ ನೋಡಬಹುದು. ಮೊದಲನೇದಾಗಿ ಈ ಒಂದು ಸಂಸ್ಥೆ ವತಿಯಿಂದ ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟ್ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಒಂದು ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಒಳ್ಳೆ ವೇತನ ಕೂಡ ಇಲ್ಲಿ ನೋಡಬಹುದು. ಜೊತೆಗೆ ಇಲ್ಲಿ ಮ್ಯಾಕ್ಸಿಮಮ್ ಏಜ್ ಕೂಡ ನೀವು ಇಲ್ಲಿ ನೋಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಥವಾ ವಾಚ್ ಮತ್ತು ವಾರ್ಡ್ ಅಸಿಸ್ಟೆಂಟ್ ಹುದ್ದೆಗೆ ನೇಮಕಾತಿ, ಅದು ಕೂಡ ಒಂದು ಹುದ್ದೆಗೆ ನೇಮಕಾತಿ. ಒಳ್ಳೆ ವೇತನ ಇದೆ, ಇಲ್ಲಿ ನೋಡಬಹುದು. ಅದೇ ರೀತಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಗೆ ನೇಮಕಾತಿ. ಒಟ್ಟು 10 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆಯಾ ಕ್ಯಾಟಗರಿ ಮೇಲೆ ನೀವು ಇಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ವೇತನ ಕೂಡ ನೋಡಬಹುದು. ಅದೇ ರೀತಿಯಾಗಿ ಏಜ್ ಕೂಡ ನೋಡಿಕೊಂಡು ನೀವು ಅರ್ಜಿ ಸಲ್ಲಿಸುವ. ಹೆಚ್ಚಿನ ಮಾಹಿತಿಯಾಗಿ ಆ ಸಂಸ್ಥೆ ಒಂದು ವೆಬ್ಸೈಟ್ ಇದೆ. ಜೊತೆಗೆ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡುವ ಮುಖಾಂತರ ನೀವು ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದು. ಟೀಚರ್ಸ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಇಲ್ಲಿ ಬೆಂಗಳೂರು ಒಂದು ಸಂಸ್ಥೆ ಒಂದು ಹೈಸ್ಕೂಲ್ ಶಿಕ್ಷಣಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ICIC ಹೈಸ್ಕೂಲ್ ನೇಮಕಾತಿ, ಇಂಗ್ಲೀಷ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಟೀಚರ್ಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಪ್ರೈಮರಿ ಸೆಕ್ಷನ್ ಕೂಡ ನೇಮಕಾತಿಯಲ್ಲಿ ಕೂಡ ಆರ್ಟ್ ಟೀಚರ್, PE ಟೀಚರ್, ಮ್ಯೂಸಿಕ್ ಟೀಚರ್ಗಳಿಗೆ ನೇಮಕಾತಿ ನೋಡ್ಬೋದು. ಇಲ್ಲಿ ಟೋನ್ ಬ್ರಿಡ್ಜ್ ಹೈಸ್ಕೂಲಲ್ಲಿ ಈ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಈ ಒಂದು ಹೈಸ್ಕೂಲ್ ನೋಡ್ಬೋದು ನೀವು. ಈ ಒಂದು ಸಂಸ್ಥೆಯು ಬೆಂಗಳೂರಲ್ಲಿ ಕಂಡು ಬರುತ್ತದೆ ನೋಡಬಹುದು. ಇನ್ಫೆಂಟ್ರಿ ರೋಡ್ ಬೆಂಗಳೂರಲ್ಲಿ ಈ ಒಂದು ಸಂಸ್ಥೆ ಕಂಡು ಬರುತ್ತದೆ. ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿನ ಸಲ್ಲಿಸಬೇಕಾದರೆ ಆ ಸಂಸ್ಥೆ ಒಂದು ಇಮೇಲ್ ಇದೆ, ಅವುಗಳ ಮುಖಾಂತರ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಆ ಸಂಸ್ಥೆ ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಇದೆ, ಅವುಗಳ ಮುಖಾಂತರ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು.
ರೀತಿಯಾಗಿ ಮತ್ತೊಂದು ಸಂಸ್ಥೆ ವತಿಯಿಂದ ಸೀನಿಯರ್ ಸೆಕೆಂಡರಿ ಸ್ಕೂಲ್ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಬಹುದು ಯಾವ ಹುದ್ದೆಗೆ ನೇಮಕಾತಿ ಅಂದರೆ ಇಂಗ್ಲಿಷ್ ಹುದ್ದೆಯಲ್ಲಿ PGT ಮತ್ತು TGT ಸೆಕ್ಷನಲ್ಲಿ ನೇಮಕಾತಿ, ಜಿಯೋಗ್ರಫಿ ಮತ್ತು ಹಿಸ್ಟ್ರಿ ಟೀಚರ್ಗಳಿಗೆ ಇಲ್ಲಿ PGT ಸೆಕ್ಷನಲ್ಲಿ ನೇಮಕಾತಿ, ಅದೇ ರೀತಿಯಾಗಿ ಸೈನ್ಸ್, ಮ್ಯಾಥಮೆಟಿಕ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಸ್ಟಡೀಸ್ ಹುದ್ದೆಗೆ ಇಲ್ಲಿ TGT ಸೆಕ್ಷನಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸಂಸ್ಕೃತ ಮತ್ತು ಹಿಂದಿ ಒಂದು ಹುದ್ದೆಗೆ ಇಲ್ಲಿ TGT ಸೆಕ್ಷನಲ್ಲಿ ನೇಮಕಾತಿ, ಪ್ರೈಮರಿ ಟೀಚರ್ಗಳಲ್ಲಿ PRT ಸೆಕ್ಷನಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ. PTI ಹುದ್ದೆ ಕೂಡ ಇಲ್ಲಿ ಮೇಲ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಮ್ಯೂಸಿಕ್ ಮತ್ತು ಆರ್ಟ್ ಮತ್ತು ಕ್ರಾಫ್ಟ್ ಟೀಚರ್ಗಳಿಗೆ ಇಲ್ಲಿ ಫಿಮೇಲ್ ಹುದ್ದೆಗಳು ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಜೊತೆಗೆ ಆ ಸಂಸ್ಥೆ ಒಂದು ಇಮೇಲ್, ಆ ಸಂಸ್ಥೆ ಒಂದು ವೆಬ್ಸೈಟ್ ಕೂಡ ಇದೆ. ಜೊತೆಗೆ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಇದೆ. ಇವುಗಳ ಮುಖಾಂತರ ನೀವು ಕರೆ ಮಾಡಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಹೀಗಾಗಿ ಮತ್ತೊಂದು ಸ್ಟಾಫ್ ವಾಂಟೆಡ್ ಟೀಚರ್ಸ್ ಒಂದು ಸಂಸ್ಥೆಯನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು ಸಂಸ್ಥೆಯಲ್ಲಿ ನೋಡಬಹುದು ಮ್ಯಾನೇಜರ್, ಸ್ಟೂಡೆಂಟ್ ಕೌನ್ಸಿಲರ್, ಟೆಲಿಕಾಲರ್, ರಿಸೆಪ್ಷನ್, ಅಕೌಂಟ್ ಮತ್ತು ಎನಿ ಗ್ರಾಜ್ಯುಯೇಟ್ ವಿತ್ ಎಕ್ಸ್ಪೀರಿಯನ್ಸ್ ಹೊಂದಿದ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಡ್ರೈವರ್ಗಳಿಗೆ ಕೂಡ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ಸಂಸ್ಥೆಯ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಆ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ ಇದೆ. ಇವೆಲ್ಲ ಹುದ್ದೆಗಳು ಯಾವ್ಯಾವ ಒಂದು ಪ್ಲೇಸ್ ಅಂದರೆ ಮಂಗಳೂರು, ಉಡುಪಿ, ಕುಂದಾಪುರದಲ್ಲಿ ಇವು ಕಂಡು ಬರುತ್ತವೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿಯನ್ನು ಕೂಡ ನೀವು ಸಲ್ಲಿಸಬಹುದು. ರೀತಿಯಾಗಿ ಮತ್ತೊಂದು ಸಂಸ್ಥೆ ನೇಮಕಾತಿ ಸೆಂಟ್ರಲ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜೀಸ್, ಗೌರ್ಮೆಂಟ್ ಆಫ್ ಇಂಡಿಯಾ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ಕೂಡ ಕೆಲವಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ, ಗಮನಿಸಬಹುದು ನೀವು ಇಲ್ಲಿ. ಮೊದಲನೇದಾಗಿ ಸೈಂಟಿಸ್ಟ್ ಮತ್ತು ಟೆಕ್ನಿಕಲ್ ಪೊಸಿಷನ್ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಪ್ರಾಜೆಕ್ಟ್ ಅಸೋಸಿಯೇಟ್ ಹುದ್ದೆಗೆ ನೇಮಕಾತಿ. ಈ ಒಂದು ಹುದ್ದೆಗೆ ಪ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಆದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಎರಡನೆಯದಾಗಿ ಸೀನಿಯರ್ ಪ್ರಾಜೆಕ್ಟ್ ಇಂಜಿನಿಯರಿಂಗ್ ಮತ್ತು ಪ್ರಾಜೆಕ್ಟ್ ಲೀಡ್ ಮತ್ತು ಮಾಡೆಲ್ ಲೀಡ್ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. 4 ವರ್ಷದ ಅನುಭವವನ್ನು ಕೂಡ ಕೇಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ಕ್ವಾಲಿಫಿಕೇಶನ್ ನೋಡಬಹುದು ನೀವು ಇಲ್ಲಿ BA ಅಥವಾ BTech ಆರ್ ಇಕ್ವಲೆಂಟ್ ಡಿಗ್ರಿ ಮಾಡೋಂಥ ಅಭ್ಯರ್ಥಿಗಳ ಜೊತೆಗೆ ಪೋಸ್ಟ್ ಗ್ರ್ಯಾಜುಯೇಟ್ ಟ್ರೈನ್ ಇನ್ ಸೈನ್ಸ್ ಕಂಪ್ಯೂಟರ್ ಅಪ್ಲಿಕೇಶನ್ MBA ಮಾಡೋಂಥ ಅಭ್ಯರ್ಥಿಗಳು ಅರ್ಜಿಯನ್ನು ನೀವು ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಅದೇ ರೀತಿಯಾಗಿ ಪ್ರಾಜೆಕ್ಟ್ ಇಂಜಿನಿಯರಿಂಗ್ ಇಲ್ಲಿ ಕೂಡ ಪ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಇದ್ದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ನಂತರ ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್, ಪ್ರಾಜೆಕ್ಟ್ ಡೆಲಿವರಿ ಮ್ಯಾನೇಜರ್, ಪ್ರೋಗ್ರಾಮ್ ಮ್ಯಾನೇಜರ್ ಮತ್ತು ಇಲ್ಲಿ ನಾಲೆಜ್ ಪಾರ್ಟ್ನರ್ ಹುದ್ದೆಗೆ ನೇಮಕಾತಿ. ಒಟ್ಟು 9 ವರ್ಷದ ಅನುಭವ ಇರುವಂಥ ಅಭ್ಯರ್ಥಿಗಳು ಸಲ್ಲಿಸಬಹುದು. ಈ ಒಂದು ಹುದ್ದೆಗೆ ME, MTech ಇಕ್ವಲೆಂಟ್ ಡಿಗ್ರಿ ಹೊಂದಿದ ಜೊತೆಗೆ PhD ಮಾಡೋಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ನೀವು ಇಲ್ಲಿ. ಅದೇ ರೀತಿಯಾಗಿ ಇಲ್ಲಿ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಹುದ್ದೆಗೆ ನೇಮಕಾತಿ. 1 ವರ್ಷದ ಅನುಭವ ಇರುವಂಥ ಅಭ್ಯರ್ಥಿಗಳು ಕ್ವಾಲಿಫಿಕೇಶನ್ ನೋಡಬಹುದು. ಗ್ರ್ಯಾಜುಯೇಟ್ ಇನ್ CS ಅಂದರೆ ಕಂಪ್ಯೂಟರ್ ಸೈನ್ಸಲ್ಲಿ ಅಥವಾ ಎಲೆಕ್ಟ್ರಾನಿಕ್ ಮತ್ತು IT ಕಂಪ್ಯೂಟರ್ ಅಪ್ಲಿಕೇಶನಲ್ಲಿ ಅನುಭವ ಇರುವಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬಹುದು. ನಂತರ ಪ್ರಾಜೆಕ್ಟ್ ಇಲ್ಲಿ ಟೆಕ್ನಿಕಲ್ ಹುದ್ದೆಗೆ ನೇಮಕಾತಿ. 4 ವರ್ಷದ ಅನುಭವವನ್ನು ಕೇಳ್ತಾ ಇದ್ದಾರೆ. ಕ್ವಾಲಿಫಿಕೇಶನ್ ಕೂಡ ನೋಡಬಹುದು. ITI ಮತ್ತು NCVT ಟ್ರೇಡ್ ಸರ್ಟಿಫಿಕೇಟ್ ಹೊಂದಿದ ಅಭ್ಯರ್ಥಿಗಳ ಜೊತೆಗೆ ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಎರಡನೇ ಹುದ್ದೆಯಾದ ನೋಡಬಹುದು ಇಲ್ಲಿ ನಾನ್ ಟೆಕ್ನಿಕಲ್ ಪೊಸಿಷನ್ಗಳಿಗೆ ಕೂಡ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಅಲ್ಲಿಯೇ ಕೂಡ ಪ್ರಾಜೆಕ್ಟ್ ಸಪೋರ್ಟ್ ಸ್ಟಾಫ್ ಹುದ್ದೆಗೆ ನೇಮಕಾತಿ, ಪ್ರಾಜೆಕ್ಟ್ ಆಫೀಸರ್ ಹುದ್ದೆಗೆ ನೇಮಕಾತಿ, ಫಂಕ್ಷನ್ ಅಸೋಸಿಯೇಟ್ ಹುದ್ದೆಗೆ ನೇಮಕಾತಿ. ಇಲ್ಲಿ ಕ್ವಾಲಿಫಿಕೇಶನ್ ಕೂಡ ನೀವು ನೋಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಲೊಕೇಶನ್ ಕೂಡ ಇಲ್ಲಿ ನೀವು ನೋಡಬಹುದು. ಲೊಕೇಶನ್ ಅಕ್ರಾಸ್ ಇಂಡಿಯಾ ಅಂದರೆ ಇಡೀ ಭಾರತಾದ್ಯಂತ ಈ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಲಾಸ್ಟ್ ಡೇಟ್ ನೋಡಬಹುದು ಇದೇ 20 ಫೆಬ್ರವರಿ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಒಂದು ಈ ಸ್ಕ್ಯಾನ್ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿ ದೊರೆಯುತ್ತದೆ. ಸ್ಕೂಲ್ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು CBC ಪ್ರೈಮರಿ ಸ್ಕೂಲಲ್ಲಿ ಇಲ್ಲಿ ಸೈನ್ಸ್, ಫಿಸಿಕಲ್ ಎಜುಕೇಷನ್, ಆರ್ಟ್ ಮತ್ತು ಕನ್ನಡ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. CBC ಹೈಯರ್ ಪ್ರೈಮರಿ ಸೆಕ್ಷನ್ಗೆ ನೇಮಕಾತಿಯಲ್ಲಿ ಕೂಡ ಸೈನ್ಸ್, ಕಂಪ್ಯೂಟರ್ ಸೈನ್ಸ್, ಆರ್ಟ್ ಟೀಚರ್ಗಳಿಗೆ ನೇಮಕಾತಿ. CBC ಹೈಸ್ಕೂಲಲ್ಲಿ ಮ್ಯಾಥಮೆಟಿಕ್ಸ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಆ ಸಂಸ್ಥೆ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಜೊತೆಗೆ ಆ ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರ್ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ಸಲ್ಲಿಸಬಹುದು. ಈ ಒಂದು ಸಂಸ್ಥೆಯು ನಿಯರ್ ಕೇದಾರನಹಳ್ಳಿ ಪೆಟ್ರೋಲ್ ಬಂಕ್, BSK ಸೆಕೆಂಡ್ ಸ್ಟೇಜ್, ಪದ್ಮನಗರ, ಬೆಂಗಳೂರು 560070 ಈ ಆ ಒಂದು ಸಂಸ್ಥೆಯ ಒಂದು ಅಡ್ರೆಸ್ ಆಗಿದೆ. ನೋಡಿಕೊಂಡು ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಶ್ರೀ ಕೇಂದ್ರೀಯ ವಿದ್ಯಾಲಯ ವಿಜಯಪುರದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ಆ ಸಂಸ್ಥೆ ಒಂದು ಇಮೇಲ್ ಕೂಡ ಇಲ್ಲಿ ನೀವು ಇಲ್ಲಿ ಕೂಡ ನೇರ ಸಂದರ್ಶನ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿ ಮಾಡ್ಕೊಳ್ತಾರೆ. 2026-27 ಸಾಲಿನ ಶೈಕ್ಷಣಿಕ
ಅರೆಕಾಲಿಕ ಅಂದರೆ ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ಇವರು ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾರೆ. 26/2/2026 ಗುರುವಾರ ಬೆಳಗ್ಗೆ 8 ಗಂಟೆಯಿಂದ ಬೆಳಗಿನ ವಿಷಯಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾರೆ ನೋಡ್ಬೋದು. ಪೋಸ್ಟ್ ಗ್ರಾಜ್ಯುಯೇಟ್ ಶಿಕ್ಷಕರು, PGT ಶಿಕ್ಷಕರು, ಹಿಂದಿ, ಇಂಗ್ಲೀಷ್, ಹಿಂದಿ, ಭೌತಶಾಸ್ತ್ರ, ರಾಜಕಾರಣಶಾಸ್ತ್ರ, ಜೀವಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಗಣಿತ ಶಿಕ್ಷಕರ ನೇಮಕಾತಿ. ಅದೇ ರೀತಿಯಾಗಿ ಟ್ರೆಂಡ್ ಗ್ರಾಜ್ಯುಯೇಟ್ ಶಿಕ್ಷಕರು, ಇಲ್ಲಿ TGT ಶಿಕ್ಷಕರ ನೇಮಕಾತಿಯಲ್ಲಿ ಕೂಡ ಇಂಗ್ಲೀಷ್, ಹಿಂದಿ, ಸಂಸ್ಕೃತ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಹುದ್ದೆಗೆ ನೇಮಕಾತಿ. ಪ್ರಾಥಮಿಕ ಶಿಕ್ಷಕ ಹುದ್ದೆಯಲ್ಲಿ PRT ಶಿಕ್ಷಕನಿಗೆ ನೇಮಕಾತಿ. ಅದೇ ರೀತಿ ಬಾಲವಾಟಿಕ ಶಿಕ್ಷಕರು ಕೂಡ ನೇಮಕಾತಿ ಮಾಡ್ಕೊಳ್ತಾರೆ. ಇತರೆ ಹುದ್ದೆಗಳಾದ ಇಲ್ಲಿ ಕನ್ನಡ ಶಿಕ್ಷಕ, ಕಂಪ್ಯೂಟರ್ ಇನ್ಸ್ಪೆಕ್ಟರ್, ನರ್ಸ್, ದೈಹಿಕ ಶಿಕ್ಷಣ ಹಾಗೂ ಯೋಗ ಶಿಕ್ಷಕ, ಸಂಗೀತ ಶಿಕ್ಷಕ, ವಿಶೇಷ ಶಿಕ್ಷಕ, ವೃತ್ತಿಪರ ಶಿಕ್ಷಣ ಸಲಹೆಗಾರ, ಕೌನ್ಸಿಲರ್ ಮತ್ತು ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾಯಿದ್ದಾರೆ. ಸೂಚನೆ: ಅರ್ಹತೆ ವಿದ್ಯಾರ್ಥಿ ಅರ್ಜಿ ನಮೂನೆ ಹಾಗೂ ಮಾಸಿಕ ವೇತನದ ವಿವರಗಳು ಈ ಸಂಸ್ಥೆ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಆಸಕ್ತ ಅಭ್ಯರ್ಥಿಯು ಸಂದರ್ಶನದಿಂದ ನೀವು ಮೂಲ ಪ್ರಮಾಣ ಪತ್ರ ತೆಗೆದುಕೊಂಡು ನೀವು ಇಂಟರ್ವ್ಯೂಗೆ ಹಾಜರಾಗಬೇಕಾಗುತ್ತದೆ. ನೋಡಿ ಮತ್ತು ದಾಖಲೆ ಪರಿಶೀಲನೆ ಸಮಯ 8 ಗಂಟೆಯಿಂದ 10 ಗಂಟೆ ಒಳಗಾಗಿ ನೀವು ಇಲ್ಲಿ ನೋಂದಣಿಯನ್ನು ಮಾಡಬೇಕಾಗುತ್ತದೆ. ಸಂದರ್ಶನ ನೋಡಬಹುದು. 10 ಗಂಟೆಯಿಂದ ವಿದ್ಯಾಲಯದ ಆವರಣದಲ್ಲಿ ನೀವು ಇಲ್ಲಿ ಇರಬೇಕಾಗುತ್ತದೆ. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಈ ರೀತಿ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.